पर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्ययः नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृति सुरनरद्वेषशत्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थे स्वभिघ्नस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम स्वस्त्यस्त्वाषेढसताम् अखिलसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्यगणपुरुषार्थसाधनीभूते श्रीमद्भागवतमहापुराणे अद्य कथा प्रारम्भे सति किञ्चित् पूर्वकथानुवादः। ನರಸಿಂಹನನ್ನ ದರ್ಶನ ಮಾಡಿದ ಮೇಲೆ ದೇವರಿಗೆ ಕೋಪ ಇಲ್ಲ. ಕೋಪದ ನಾಟಕವನ್ನ ಆಡಿದಾಗ ಪ್ರಹ್ಲಾದರಾಜರೇ ಬರ್ತಾರೆ. ಪ್ರಹ್ಲಾದರಾಜರನ್ನ ದೇವರು ಅವರು ನಮಸ್ಕಾರ ಮಾಡಿದಾಗ ಎಬ್ಬಿಸ್ತಾನೆ. ತಲೆ ಮೇಲೆ ಕೈಯನ್ನ ಇಟ್ಟಾಗ ಸ್ತೋತ್ರವನ್ನ ಮಾಡ್ಯಾರ. ಮೊದಲು ಅವರು ಪದ್ಯವನ್ನ ಮಾಡಿದ್ದೆ, ನಾನು ಸಣ್ಣವನು ಅಂತ. ಯಾರೂ ಮಾಡಲಾಗದ ಕೆಲಸವನ್ನ ನಾನು ಮಾಡಿದ್ದೇನೆ ಅಂತ ಅಹಂಕಾರ ಇಲ್ಲ, ಅಥವಾ ನನ್ನ ಸ್ತೋತ್ರ ನಿನಗೆ ಹೊಸದೂ ಅಲ್ಲ. ಬ್ರಹ್ಮಾದಿಗಳು ಮಾಡುವ ಸ್ತೋತ್ರ ಎಲ್ಲಿ, ನಾನೆಲ್ಲಿ? ಬ್ರಹ್ಮಾದಯ ಸುರಗಣಾಹ ಮುನಯೋತ ಸಿದ್ಧಾಹ ಸತ್ವೈಕತಾನ ಮತಯೋ ವಚಸಾಂ ಪ್ರವಾಹೈಹಿ. ಮಾತಿನ ಪ್ರವಾಹದಿಂದ ನಿನ್ನನ್ನ ಸಂತೋಷ ಪಡಿಸ್ತಾರೆ ಬ್ರಹ್ಮಾದಿಗಳು. ನಾನು ಅಯೋಗ್ಯನ ಮನೆಯಲ್ಲಿ ಹುಟ್ಟಿದವನು. ನನ್ನ ಸ್ತೋತ್ರವನ್ನು ನೀನು ಕೇಳಲಿಕ್ಕೆ ತಯಾರಿದೆ ಅಂದ್ರೆ ಅದು ನಿನ್ನ ಹಿರಿತನವೇ ವಿನಃ ನನ್ನ ಸ್ತೋತ್ರ ಬಹಳ ದೊಡ್ಡದು ಅನ್ನೋ ಭ್ರಮೆ ನನಗಿಲ್ಲ. ಇವತ್ತು ನಾನು ಎಲ್ಲ ಪ್ರಪಂಚಕ್ಕೆ ಒಂದು ಮಾಹಿತಿಯನ್ನು ಕೊಡ್ತೇನೆ ಅಂತಾರೆ ಪ್ರಹ್ಲಾದರಾಜರು. ಏನಂತ? ದೇವರು ಒಲಿಯಬೇಕಾದರೆ ನಾನು ಶ್ರೀಮಂತನಾಗಿರಬೇಕೋ, ನಾನು ರೂಪವಂತನಾಗಿರಬೇಕೋ, ಅಥವಾ ನನಗೆ MLA MP ಇವ್ರದೆಲ್ಲ ಇನ್ಫ್ಲೂಯೆನ್ಸ್ ಇರಬೇಕೋ, ಇದ್ಯಾವುದೂ ಅಲ್ಲ. ಮನ್ಯೇ ಧನಾಭಿ ಜನರೂಪ ತಪಶ್ರಿತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ. ನಿನ್ನ ಆರಾಧನೆಗೆ ಇದು ಪ್ರಯೋಜಕ ಅಲ್ಲ. ಮತ್ತೆ ಏನ್ ಬೇಕು? ಭಕ್ತ್ಯ ತುತೋಷ ಭಗವಾನ್ನನು ಯೂಥಪಾಯ. ಭಕ್ತಿ ಇದ್ರೆ ಒಲಿತಿ. ಅದಕ್ಕೆ ಒಂದು ದೃಷ್ಟಾಂತ ನಾನು ನಿನ್ನಲ್ಲಿ ಚೂರೋಪಾರೋ ಭಕ್ತಿಯನ್ನ ಮಾಡಿದ್ರೆ ಒಲದಿ. ಇಲ್ಲ, ನೀನು ಬ್ರಹ್ಮದೇವರ ಮರಿಮಗ, ನಿಮ್ಮಪ್ಪ ಶ್ರೀಮಂತ, ನಿಮ್ಮಪ್ಪನ ಭಯ, ಹೀಗೆ ಬೇಕಾದ್ರೆ ಅರ್ಥವನ್ನ ಮಾಡಿ ಬಿಡಬಹುದು. ಅದಕ್ಕೆ ಇದ್ಯಾವುದು ಇನ್ಫ್ಲೂಯೆನ್ಸೇ ಇಲ್ಲದ, ಯಾವ ಕುಲದ ಜನನ ಇಲ್ಲದ ಗಜರಾಜನನ್ನ ದೃಷ್ಟಾಂತವಾಗಿ ಕೊಟ್ರು. ಆ ಗಜರಾಜ ಗಜೇಂದ್ರ ಮೋಕ್ಷ, ಅವನು ಯಾವ ಕುಲ, ಯಾವ ದುಡ್ಡು, ಯಾವ ಕಾಸು, 1000 ವರ್ಷ ನಿನ್ನನ್ನ ಮರೆತಿದ್ದ. ಆದರೂ ಅವನನ್ನ ಉದ್ಧಾರ ಮಾಡದಿ. ಭಗವಂತ ನಿನ್ನಲ್ಲಿ ನನಗೆ ಬೇಡ್ಲಿಕ್ಕೆ ಬಾಯಿ ಇಲ್ಲ ಅಂದ್ರು. ಯಾಕೆ ಬಾಯಿ ಇಲ್ಲ? ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡಬೇಕಾದದ್ದು ಅಂತ ಒಂದು ಲಿಸ್ಟು, ಮಾಡಬಾರದ್ದು ಎಲ್ಲಾ ಕಡೆ ಡೂಸ್ ಅಂಡ್ ಅನ್ಡೂಸ್. ಇದು ನಿನಗೆ ಮಾಡ್ಲಿಕ್ಕೆ ಆದ್ರೆ ಮಾಡು, ಮಾಡುವುದನ್ನ ಮಾಡ್ಲಿಕ್ಕೆ ಆಗದೆ ಇದ್ರು ಮಾಡಬಾರದನ್ನ ಮಾಡಬೇಡ. ಇದಂತೂ ಹೌದಲ್ವಾ? ಆದರೆ ದುರಂತ ನಾನೇನ್ ಮಾಡಿದ್ದೇನೆ ಅಂದ್ರೆ, ಪ್ರಹ್ಲಾದರಾಜರು ಅವ್ರು ಮಾಡಿಲ್ಲ, ನಮ್ಮ ಪರವಾಗಿ ದೇವರಲ್ಲಿ ಬೇಡ್ತಾರೆ.
ನೀನು ಮಾಡು ಅಂದದ್ದನ್ನ ಯಾವುದೂ ಮಾಡಿಲ್ಲ, ಇಷ್ಟೇ ಅಲ್ಲ ಮಾಡಬೇಡ ಅಂದದ್ದನ್ನ ಯಾವುದೂ ಬಿಟ್ಟಿಲ್ಲ. ನಾನು ನಿನ್ನನ್ನು ಏನಂತ ಬೇಡಲಿ? ಏನಾಯ್ತು? ನನ್ನ ಮನಸ್ಸಿಗೆ ದೇವರ ಕಥೆ ಅಂದ್ರೆ ವ್ಯಥೆ. ನೈತನ್ಮನಸ್ತವ ಕಥಾಸು ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟಮಸಾಧು ತೀವ್ರಂ. ನಿನ್ನ ಕಥೆ ಅಂದ್ರೆ ನನಗೆ ವ್ಯಥೆ. ಅದೇ ಬೇರೆ ವಿಚಾರ ಅಂದ್ರೆ ಅದರ ಬಗ್ಗೆ ತುಂಬಾ ಅಟ್ರಾಕ್ಷನ್ ಇದೆ. ಕಾಮಾತುರಂ ಹರ್ಷ ಶೋಕ ಭಯಷಣಾರ್ಥಂ. ನನ್ನ ಭಯಕ್ಕೆ ಅದಕ್ಕೆ ತುಂಬಾ ಬೇಗ ರೆಸ್ಪಾಂಡ್ ಮಾಡ್ತೇನೆ. ಇನ್ನೂ ಸರಿಯಾಗಿ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ನನ್ನ ಯಾವ ಇಂದ್ರಿಯಕ್ಕೂ ನೀನು ಬೇಡ. ಜಿಕ್ವೈಕತೋಚ್ಯುತ ವಿಕರ್ಷತಿ ಮಾವಿತೃಪ್ತ. ನಾಲಿಗೆಗೆ ಎರಡು ಬಯಕೆ, ಒಂದು ತಿನ್ನಬಾರದ್ದನ್ನ ತಿನ್ನಬೇಕು, ಇನ್ನೊಂದು ಆಡಬಾರದ್ದನ್ನ ಆಡಬೇಕು ಅಂತ. ನಿನ್ನ ಮಂತ್ರ ಸ್ತೋತ್ರ ಅಂದ್ರೆ ನಾಲಿಗೆಗೆ ಬರೋದೇ ಇಲ್ಲ. ಯಾರನ್ನ ಬೈ ಅಂದ್ರೆ ನಿಲ್ಲೋದೇ ಇಲ್ಲ, ನಾನ್ ಸ್ಟಾಪ್ ಬೈತಾ ಇರ್ತಾನೆ. ಇದು ನನಗಿರುವ ಅಲರ್ಜಿ. ನಮ್ಮ ಗೋಪಾಲದಾಸರಂತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಅಲರ್ಜಿ ಇರುತ್ತೆ. ನಮಗೆ ದೇವರು ಅಂದ್ರೆ ಅಲರ್ಜಿ, ಅಪ್ಪ ಅಮ್ಮ ಅಂದ್ರೆ ಅಲರ್ಜಿ. ಆವರೋಗವೋ ಎನಗೆ ದೇವಧನ್ವಂತರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಹರಿಮೂರ್ತಿಗಳು ಎನ್ನ ಕಂಗಳಿಗೆ ಕಾಣಿಸವು. ಹರಿಕೀರ್ತನೆಯು ಕೇಳಿಸದೆನ್ನ ಕಿವಿಗೆ. ಹರಿಮಾತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ. ಹರಿಪ್ರಸಾದವು ಜಿಕ್ವೆಗೆ ಸವಿಯಾಗದಯ್ಯ. ಆವರೋಗವೋ ಎನಗೆ ದೇವಧನ್ವಂತರಿ. ಇದೇ ನನಗೆ ದೇವರ ಮೂರ್ತಿ ಕಾಣಲ್ಲ. ಮೂರ್ತಿ ಕಾಣಲ್ಲ ಅಲ್ಲ, ಕಾಣುತ್ತೆ. ಮೂರ್ತಿಯಲ್ಲಿ ದೇವರಿದ್ದಾನೆ ಅನ್ನುವ ಚಿಂತನೆ ಬರೋದಿಲ್ಲ. ಹರಿಕೀರ್ತನೆ ಕೇಳೋದಿಲ್ಲ ಅಂತಲ್ಲ, ಕೇಳಿಸಿದರೂ ಅದನ್ನ ನಾನು ನನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. 1000 ಕೇಳೇನು ಪ್ರಯೋಜನ? ಯಾವುದನ್ನು ಫಾಲೋ ಮಾಡದೇ ಇದ್ರೆ, ಯಾರೋ ಹೇಳಿದ್ರು ನಮ್ಮ ಮಗ ತುಂಬಾ ಒಳ್ಳೆಯವನು, ಎಲ್ಲ ಕೇಳಿಸ್ಕೋತಾನೆ, ಮಾಡ್ತಾನ, ಯಾವುದೂ ಮಾಡಲ್ಲ. ಅವನು ಒಳ್ಳೆಯವನು ಅನ್ಬೇಕೋ ಕೆಟ್ಟವನು ಅನ್ಬೇಕೋ? ಕೇಳಿಸಿಕೊಳ್ಳಲಿಕ್ಕಲ್ಲಪ್ಪ ಇರೋದು. ನೀನು ಇದನ್ನ ನಿನ್ನ ಜೀವನದಲ್ಲಿ ಯಾವುದು ಸಾಧ್ಯವೋ ಅದನ್ನ ಅಳವಡಿಸಿಕೋ ಅಂತ ಇಷ್ಟು ಹೇಳಿ ಭಗವಂತನನ್ನ ಚೆನ್ನಾಗಿ ಸ್ತೋತ್ರ ಮಾಡಿ. ಇನ್ನೂ ಅನೇಕ ಪದ್ಯಗಳಿದ್ದಾವೆ. ನರಸಿಂಹದೇವರಂದ್ರು, ಪ್ರಹ್ಲಾದ ಏನಾದರೂ ವರ ಕೇಳು, ನನಗೆ ದಯಮಾಡಿ ವರವನ್ನ ಕೊಡ್ತೇನೆ ಅಂತ ಪ್ರಲೋಭನೆ ಮಾಡಬೇಡ. ಸಹಜವಾಗಿ ನಮಗೆ ಅದು ಬೇಕು ಇದು ಬೇಕು ಅನ್ನೋರು, ಆದರೂ ದೊಡ್ಡವರು ಕೊಡ್ತೇನೆ ಎಂದಾಗ ಬೇಡ ಅನ್ಬಾರದು. ಯದಿ ರಾಶೀಶ ಮೇಕಾಮಾನ್ ವರಾನ್ಮೇ ವರದರ್ಷಭ ಕಾಮಾನಾಂ ಹೃದಯ ಸಂರೋಹಂ. ನನ್ನ ಹೃದಯದಲ್ಲಿ ಬಯಕೆಯ ಗಿಡ ಬೆಳೆಯದಂತೆ ಮಾಡು. ನನಗೆ ನೀನೇನು ಕೊಟ್ಟಿರ್ತೀಯೋ ಅದರಲ್ಲಿ ತೃಪ್ತನಾಗಿ ಜೀವನ ನಡೆಸುವಂತಹ ಮಾನಸಿಕ ಸ್ಥಿತಿಯನ್ನ ಕೊಡು. ಅವನಷ್ಟು ಶ್ರೀಮಂತ ಯಾರೂ ಇಲ್ಲಂತ. ಯಾರಿಗೆ ನಾನು ಸುಖವಾಗಿದ್ದೇನೆ, ಅವನು ಗಂಜಿಯೋ ಗೊಡಸಾರೋ ಏನ್ ತಿಂತಾನೋ ಅದು ಬೇರೆ. ಅವನು ಭಾರಿ AC ರೂಮಲ್ಲಿ ಇಲ್ಲದೆ ಇರಬಹುದು, ಅವನ ಮನೆಯಲ್ಲಿ ಭಾರಿ ಭಾರಿ ಅನುಕೂಲತೆ ಇರುವಂತಹ ಫರ್ನಿಚರ್ಸ್ ಯಾವುದೂ ಇಲ್ಲದೆ ಇರಬಹುದು. ಅವನಿರುವ ಮನೆಯಲ್ಲಿ ಅವನಿಗೆ ಬೇಕಾದಂತಹ ವ್ಯವಸ್ಥೆ ಇದೆ ಅನ್ನುವ ಭಾವನೆ ಯಾರಿಗಿದೆ, ಅವನಷ್ಟು ಸುಖಿ ಯಾರು ಇಲ್ಲಂತ. ಕೊರತೆ ಅಂತ ಹೊರಟ್ರೆ ಅದಿಲ್ಲ ಇದಿಲ್ಲ. ಒಂದೊಳ್ಳೆ ಮನೆ ಕಟ್ಟಿಸಿದೆ, ಇನ್ನೊಂದು 5 ವರ್ಷಕ್ಕೆ ಅದನ್ನೂ ಮೀರಿಸುವಂತ ಇನ್ನೊಂದು ಮನೆ ಕಟ್ತಾನೆ. ಅದನ್ನ ನೋಡಿದಾಗೆಲ್ಲ ಇನ್ನು 5 ವರ್ಷ ಬಿಟ್ಟು ಕಟ್ಟಿದ್ರೆ ಚೆನ್ನಾಗಿರೋದು. ಇನ್ನು 5 ವರ್ಷ ಏನು ನಾವು ಮೆಜೆಸ್ಟಿಕ್ ಅಲ್ಲಿ ಕೂತಿರ್ಬೇಕಾ? ಒಂದಾದ ಮೇಲೆ ಒಂದು 10 ವರ್ಷಕ್ಕೆ ಬದಲಾವಣೆಗಳಾಗ್ತಾ ಇರತ್ತೆ. ಬದಲಾವಣೆಯನ್ನ ನೋಡಿ ನೀನು ಅಳತಾ ಕೊಡ್ಬೇಡ. ನನ್ನ ವ್ಯವಸ್ಥೆಗೆ, ಸಪೋಸ್ ಪೂಜೆ ಪುರಸ್ಕಾರವನ್ನ ಮಾಡಿ ಮಡಿ ಮೇಲಿಗೆ ಏನಾದ್ರೂ ಮಾಡ್ಕೊಳ್ತೇವೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಮನೆ ಮಾಡ್ಕೊಳ್ಬೇಕು. ಸಿಕ್ಕಾಪಟ್ಟೆ ಜಾರೋ ನೆಲ ಗಿಲ ಎಲ್ಲ ಹಾಕ್ಸಿ ಒದ್ದಾಡಿ ನೀರು ಚೆಲ್ಲಿದ್ದು ಕಾಣಲ್ಲ,
ಎಲ್ಲ ದುರ್ಯೋಧನ ಅಂಡ್ ಕಂಪನಿ. ನೀರಿದ್ದಲ್ಲಿ ಕಾಣದೆ ಜಾರೋದು, ನೀರಿಲ್ದೇ ಇದ್ದಲ್ಲಿ ಹಾರಾರಿ ಹೋಗೋದು, ಇದು ಯಾವುದು ಬೇಡ. 4 ಜನ ನೋಡುವವರು ಏನಾದ್ರೂ ಅನ್ಲಿ, ನನಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ಬೇಕು. ಈಗೆಲ್ಲ ಕೆಲವು ನೆಲ್ಲಿಗಳು ಬಂದಿದೆ, ತುಂಬಾ ನೀರು ವೇಸ್ಟ್ ಆಗತ್ತೆ. ಹೀಗೆ ಅದನ್ನ ಮಾಡಿದಾಗ ನೆಲ್ಲಿ ಸ್ವಲ್ಪ ಮೇಲಿರತ್ತೆ ಹ್ಯಾಂಡಲ್ಲು, ಈ ಕಡೆ ಮಾಡ್ಬೋದು. ಏನೋ ಹೀಗೆ ಹೇಳಿದ್ರೆ ನೀರು ಎಲ್ ಟೈಪ್ ಬೆಂಡ್ ಇರತ್ತೆ, ಬೆಂಡಿನಿಂದ ನೀರು ಬರುತ್ತೆ. ನಿಲ್ಲಿಸಿದ ಮೇಲೆ ಪೈಪಲ್ಲಿರೋ ನೀರು ಆಮೇಲೆ ಮಿನಿಮಮ್ ಒಂದು ಅರ್ಧ ತಂಬಿಗೆ ನೀರು ಹೋಗುತ್ತೆ. ಈ ನಳದ್ದೇ ಆದರೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಳ್ತೇವೆ, ನಿಲ್ಲಿಸ್ತೇವೆ. ಇದು ತುಂಬಾ ಮನೇಲಿ ಈಗ ತುಂಬಾ ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ಹಾಗೆ ಇರೋದು. ಹೀಗೆ ಆ ಕಡೆ ಈ ಕಡೆದ ಹಾಟ್ ಅಂಡ್ ಕೋಲ್ಡ್ ವಾಟರ್ ಎರಡೂ ಕನೆಕ್ಟ್ ಮಾಡಿರ್ತಾರೆ. ಅದು ಕಾಣೋದಿಲ್ಲ, ತುಂಬಾ ಚೆನ್ನಾಗಿರತ್ತೆ. ರಿಪೇರಿ ಬಂದ್ರೆ ಅದನ್ನು ಒಡೆದೇ ಚೇಂಜ್ ಮಾಡ್ಬೇಕು. ಇಲ್ಲಿ ರಿಪೇರಿದ್ ಹೋಗ್ಲಿ, ನಿತ್ಯದಲ್ಲಿ ಯಾರದೋ ಮನೆಗೆ ಹೋಗಿದ್ದೆ, ತುಂಬಾ ಚೆನ್ನಾಗಿತ್ತು. ತುಂಬಾ ಬೇಸರ ಆಯ್ತು. ಒಂದ್ಸಲಿ ನೀರ್ ಬಿಟ್ರೆ ಅರ್ಧದಿಂದ 1 ತಂಬಿಗೆ ನೀರ್. ಅವ್ರ ಮನೇಲಿ ನೀರಿದೆ, ಬಾವಿ ಇದೆ, ಎಲ್ಲ ಸರಿ. ಈ ನೀರು ಅದೊಂದು ಅಮೂಲ್ಯವಾದ ಪದಾರ್ಥ. ಇವತ್ತಿದೆ, ಇನ್ನೊಂದು 10 ವರ್ಷಕ್ಕೆ ಅದು ಬತ್ತಿ ಹೋಗುತ್ತೆ. ಇದು ಒಬ್ಬರ ಮನೆಯಲ್ಲಿ ಅರ್ಧ ತಂಬಿಗೆ ಒಂದ್ಸಲಿಗೆ, ಈ ತರ 10 ಜನ ಚೆಲ್ಲಿದಾಗ ಕಲೆಕ್ಟಿವ್ ಆಗಿ ಲೆಕ್ಕ ಹಾಕಿದ್ರೆ ಸಿಕ್ಕಾಪಟ್ಟೆ ನೀರು ಹೋಗಿಬಿಡತ್ತೆ. ಇಲ್ಲ, ಅದು ನಮ್ಗಿದೆ, ನಾವು ಮಾಡ್ತೀವಿ ಅನ್ಕೊಳ್ತಾರೆ, ಅವ್ರವ್ರ ಇಷ್ಟ. ಅಂತೂ ಎಲ್ಲಕ್ಕಿನ್ನ ಪ್ರಹ್ಲಾದರಾಜರು ಕೇಳಿದ್ದು, ಸ್ವಾಮಿ ನನಗೆ ನೀನು ತೃಪ್ತಿಯನ್ನ ಕೊಡು. ದೇವರಲ್ಲಿ ಇದನ್ನ ಬೇಡಬೇಕು. ಯಾರಿಗೆ ತೃಪ್ತಿ ಇದೆ ಅವನಷ್ಟು ಸುಖಿ ಪ್ರಪಂಚದಲ್ಲೇ ಯಾರಿಲ್ಲ. ಕೃಷ್ಣ ಉದ್ಧವರಿಗೆ ಇದನ್ನೇ ಹೇಳ್ದ. ಉದ್ಧವನಿಗೂ ಕೃಷ್ಣನಿಗೂ ಸಂವಾದದಲ್ಲಿ ಉದ್ಧವರು ಕೇಳ್ತಾರೆ, ಕೃಷ್ಣ ನಿನ್ನ ದೃಷ್ಟಿಯಲ್ಲಿ ಶ್ರೀಮಂತ ಅಂದ್ರೆ ಯಾರು? ಎಷ್ಟು ಕೋಟಿಯನ್ನ ಸಂಪಾದನೆ ಮಾಡಿದ್ರೆ ನೀನು ಶ್ರೀಮಂತರ ಲಿಸ್ಟಿನಲ್ಲಿ ಅವನನ್ನ ಕನ್ಸಿಡರ್ ಮಾಡ್ತಿ? ಕೃಷ್ಣ ಹೇಳಿದ ಉತ್ತರ ಏನು ಗೊತ್ತಾ? ಯಾವ ಕೋಟ್ಯಾಧಿಪತಿಗಳ ಹೆಸರನ್ನ ಹಣವನ್ನ ಹೇಳಲೇ ಇಲ್ಲ. ಯಾರು ದರಿದ್ರ ಯಾರು ಶ್ರೀಮಂತ ಅಂದ್ರೆ ದರಿದ್ರ ಎಷ್ಟು ಅಸಂತುಷ್ಟ. ಯಾರಿಗೆ ಎಷ್ಟಿದ್ರೂ ಇನ್ನೂ ಬೇಕು ಅಂತಿದೆ ಅವನು ದರಿದ್ರ, ಯಾರಿಗೆ ಇದ್ದಿದ್ದರಲ್ಲಿ ತೃಪ್ತಿ ಇದೆ ಅವನು ಶ್ರೀಮಂತ ಅನ್ಬಿಟ್ಟ ದೇವರು. ಬೇಡುವೇನು ನಾನೊಂದ ಬೇಡತಕ್ಕದ್ದು ದೇವ, ನೀಡೆನೆಂಬುದ ನಿನ್ನ ಮನದೊಳಿತೆ. ಮೂಡಲಾದ್ರೀಶ ಗೋಪಾಲ ವಿಠ್ಠಲರೇಯ, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ಏನ ಬೇಡಲಿ ನಿನ್ನ ಬಳಿಗೆ ಬಂದು. ಗೋಪಾಲದಾಸರು ಇದನ್ನೇ ಅಂದ್ರು, ಬೇಡದಂತೆ ಪರರ ಮಾಡಯ್ಯ ಹರಿಯೇ. ದೇವರ ಅನುಗ್ರಹವನ್ನು ಮಾಡದ, ನನ್ನ ಅಪ್ಪನನ್ನು ಉದ್ಧಾರ ಮಾಡುವಂದಾಗ ನಿನ್ನಂತ ಮಗ ಹುಟ್ಟಿದ ಮೇಲೆ ಉದ್ಧಾರ ಆಗೇ ಆಗಿದ್ದಾನೆ ಅಂಥೇಳಿ, ಅದಾದ ನಂತರದಲ್ಲಿ ಮುಂದೆ ಬೇರೆ ಬೇರೆ ಮನ್ವಂತರದಲ್ಲಿ ಆದ ಘಟನೆಗಳ ಬಗ್ಗೆ ಅಷ್ಟಮ ಸ್ಕಂದ ಭಾಗವತದಲ್ಲಿ ಉಲ್ಲೇಖ ಮಾಡ್ಯಾರ. ಮೊದಲನೇದು ಸ್ವಯಂಭು ಮನ್ವಂತರ. ಮನ್ವಂತರ ಅಂದ್ರೆ ಒಂದು ಮನು ಆಳುವ ಕಾಲ. ಒಟ್ಟು 14 ಮನುಗಳು ಆಳ್ತಾರೆ. ನಾವು 7ನೇ ಮನ್ವಂತರದಲ್ಲಿ ಇದ್ದೀವಿ. ಒಂದು ಮನ್ವಂತರದಲ್ಲಿ 71 ಮಹಾಯುಗಗಳು ಆಗಿ ಹೋಗತ್ತಂತೆ. 71 ಮಹಾಯುಗಗಳು ಅಂದ್ರೆ 4 ಯುಗಕ್ಕೆ ಒಂದು ಮಹಾಯುಗ ಅಂತ ಹೆಸರು. ಕೃತ, ತ್ರೇತ, ದ್ವಾಪರ, ಕಲಿಯುಗ, ಇದು 4 ಮುಗಿದರೆ ಒಂದು ಮಹಾಯುಗ. ಇಂಟು 71 ಅಷ್ಟು ವರ್ಷ ಕಾಲ ಮನುಗಳು ಆಳ್ತಾರೆ. ಈಗ ನಾವಿರೋದು ವೈವಸ್ವತ ಮನ್ವಂತರದಲ್ಲಿ 28ನೇ ಬಂಡಲ್. ಇದು 28 ಕಲಿಯುಗ ಮುಗಿದ್ರೆ 29ನೇ ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ ಹೀಗೆ ಬರುತ್ತೆ. ಈ ವೈವಸ್ವತ ಮನ್ವಂತರದಲ್ಲಿ ಮೊದಲನೇ ಮನ್ವಂತರ ಸ್ವಯಂಭೂ ಮನ್ವಂತರ, 2ನೇದು ಸ್ವಾರೋಚಿಷ, 3ನೇದು ಉತ್ತಮ, 4ನೇದು ತಾಪಸ. ತಾಪಸ ಮನ್ವಂತರದಲ್ಲಿ ಆದ ಪ್ರಧಾನ ಘಟನೆ ಏನು ಅಂದ್ರೆ ಇದು ಗಜೇಂದ್ರ ಮೋಕ್ಷ. ಗಜರಾಜನನ್ನ ಭಗವಂತ ಮೋಚನೆ ಮಾಡಿದ್ದು ತಾಪಸ ಮನ್ವಂತರದಲ್ಲಿ. ರಾಜರು ಪ್ರಶ್ನೆ ಮಾಡಿದರು, ಅದನ್ನು ವಿಸ್ತಾರವಾಗಿ ಹೇಳಬಹುದಾ? ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಶ್ರೀ ವಿಶ್ರುತ. ತ್ರಿಕೂಟ ಅನ್ನುವ ಪರ್ವತ ಚೆನ್ನಾಗಿ ಅರಣ್ಯ ಹಸಿರಾಗಿ ಇತ್ತು. ಅರಣ್ಯ, ಇದು ಮಹಾಭಾರತ ಹೇಳತ್ತೆ,
ಪರಸ್ಪರ ಇಂಟರ್ ಡಿಪೆಂಡೆಂಟ್ ಅಂತ. ಅರಣ್ಯ ಚೆನ್ನಾಗಿದ್ರೆ ಹುಲಿ ಸುಖವಾಗಿರತ್ತಂತ, ಹುಲಿ ಇದ್ರೆ ಅರಣ್ಯ ಚೆನ್ನಾಗಿರತ್ತಂತ. ಯಾಕೆಂದ್ರೆ ಹುಲಿ ಇದೆ ಅಂತ ಅರಣ್ಯಕ್ಕೆ ಯಾರು ಹೋಗ್ತಿರ್ಲಿಲ್ಲ. ಈಗೆಲ್ಲ ಕ್ಲೋಸ್ಡ್ ಇದರಲ್ಲಿ ಹೋಗಿ ಹುಲಿಯನ್ನು ಕೊಂದು ಬರ್ತಾರೆ. ಮಹಾಭಾರತ ಹೇಳೋದು ಪಾಂಡವರನ್ನ ನೀನು ಉಪೇಕ್ಷೆ ಮಾಡಬೇಡ, ಪಾಂಡವರು ಪರಾಕ್ರಮಿಗಳು, ಪಾಂಡವರು ನಿನ್ನ ಊರಿನಲ್ಲಿ ಇದ್ರೆ ನಿನ್ನ ರಾಜ್ಯದ ತಂಟೆಗೆ ಯಾರು ಬರಲ್ಲ. ಆಗ ಕೊಡುವ ದೃಷ್ಟಾಂತ ಮಹಾಭಾರತದಲ್ಲಿ ಅರಣ್ಯದಿಂದ ಹುಲಿ ಸಂರಕ್ಷಣೆಯನ್ನ ಪಡೆಯತ್ತೆ, ಹುಲಿಯಿಂದ ಅರಣ್ಯವು ಸೇಫ್ ಆಗಿರತ್ತೆ. ಇಲ್ಲಪ್ಪ ಅಲ್ಲಿ ಹೋದ್ರೆ ಕಷ್ಟ ಅಂತ. ಇಲ್ಲೇ ಇದ್ನಲ್ಲ ವೀರಪ್ಪನ ಹತ್ರ ಯಾರು ಹೋಗ್ತಿರ್ಲಿಲ್ಲ, ಹೋದ್ರೆ ಗೋವಿಂದಾನೆ. ಆ ವೀರಪ್ಪನಿಂದ ಅವನು ಬೇಕಾದಷ್ಟು ಸ್ಮಗಲ್ ಮಾಡ್ದ, ಅವನು ಬೇಡ. ಇಲ್ಲಿ ದೃಷ್ಟಾಂತವಾಗಿ ಮಹಾಭಾರತ ಕೊಡೋದು ಅರಣ್ಯ ಹಾಗೂ ಹುಲಿಗಳು ಪರಸ್ಪರ ಇಂಟರ್ ಡಿಪೆಂಡೆಂಟ್. ಇಲ್ಲಿ ಚೆನ್ನಾಗಿ ಅರಣ್ಯ ಇತ್ತು, ಅನೇಕ ಪ್ರಾಣಿಗಳು, ಅದರಲ್ಲಿ ಒಂದು ಆನೆಯ ಹಿಂಡು, ಅದಕ್ಕೊಬ್ಬ ರಾಜ ಚೆನ್ನಾಗಿ ಇದ್ದ. ಒಮ್ಮೆ ಬಿಸಿಲುಗಾಲದಲ್ಲಿ ಆ ಪರ್ವತದ ಬುಡದಲ್ಲಿ, ತ್ರಿಕೂಟ ಪರ್ವತದ ಬುಡದಲ್ಲಿ ಒಂದು ಸರೋವರ, ತುಂಬಾ ಚೆನ್ನಾಗಿತ್ತು. ನೀರು ಕುಡ್ದ, ಬಂಧು ಬಳಗ ಎಲ್ಲ ಬಂದಿತ್ತು, ಅದಕ್ಕೆಲ್ಲ ಎರಚದ, ಜಲಕ್ರೀಡೆ ಮಾಡಿದ. ಕಡೆಗೆ ಮೇಲೆ ಹೋಗ್ಬೇಕು, ಒಂದು ಮೊಸಳೆ ಹಿಡ್ಕೊಡ್ತು. ಏನೇನ್ ಮಾಡಿದ್ರು ಬಿಡ್ತಾ ಇಲ್ಲ. ಇವನಿಗೆ ಕಾನ್ಫಿಡೆನ್ಸ್ ಇತ್ತು, ನಾವು ಆನೆ ಅಂತ. ಮೊಸಳೆಗೆ ನೀರಲ್ಲಿ ಬಲ, ಆನೆಗೆ ಮೇಲೆ ಬಲ. ಇದ್ರ ಮಧ್ಯ ದೇವರ ಋಷಿಗಳ ಶಾಪ. ಏನೇನ್ ಮಾಡಿದ್ರು ಬಿಡ್ತಾ ಇಲ್ಲ. ಕಡೆಗೆ ಅವನಿಗೆ ತನ್ನ ಮೇಲೆ ತನಗೆ ಅವಿಶ್ವಾಸ ಮೂಡ್ತು. ತನ್ನ ಬಂಧು ಬಳಗ ಎಲ್ಲಾರು ಬಂದು, ಯಾರ ಕೈಯಲ್ಲೂ ಆಗದೇ ಇದ್ದಾಗ ನಾನು ದೇವರನ್ನೇ ಮೊರೆ ಹೋಗ್ತೀನಿ. ನಮಾಮಿ ಮೇ ಜ್ಞಾತಯ ಆತುರಂಗಜಾ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತ. ದೇವರೇ ವ್ಯವಸ್ಥೆ ಮಾಡಿದಾಗ ಯಾರು ಮೀರ್ಲಿಕ್ಕಾಗಲ್ಲ. 1,000 ವರ್ಷ ಮೊಸಳೆ ಹಿಡ್ಕೊಂಡಿದ್ರೆ ಅವನ ಗತಿ ಏನ್ರಿ? 1,000 ವರ್ಷ ನಿಂತೇ ಇದ್ದ, 1,000 ವರ್ಷ ಉಪವಾಸ, 1,000 ವರ್ಷ ರಕ್ತಸ್ರಾವ. ಊಹಾತೀತ ಈ ನೋವು. ಇವನಷ್ಟು ಕ್ರಾನಿಕ್ ಪೇಷಂಟು ಇನ್ಯಾರೂ ಇಲ್ಲ. ದಿನಾ ನಾನು ಬದುಕಬಹುದು ಅನ್ನೋ ಹೋಪ್ಸ್ ಆಗ್ಲಿಲ್ಲ. ಕಡೆಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ. ಹಿಂದಿನ ಜನ್ಮದಲ್ಲಿ ಓದಿದ್ದನ್ನೆಲ್ಲ ನೆನಪು ಮಾಡಿಕೊಟ್ಟ ದೇವರು. ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ. ಯಾರಿಂದ ಈ ಜಗತ್ತು ಹುಟ್ಟತ್ತೆ, ಹುಟ್ಟಿದ ಜಗತ್ತು ಸಂರಕ್ಷಣೆಯನ್ನ ಪಡೆಯತ್ತೆ, ಯಾರಲ್ಲಿ ಹೋಗಿ ಯಾರ ಹೊಟ್ಟೆಯಲ್ಲಿ ಸೇರಿ ಪ್ರಳಯವನ್ನ ಪಡೆಯತ್ತೆ, ಅಂಥ ಜಗತ್ಸ್ವಾಮಿ ನನ್ನನ್ನು ಉದ್ಧಾರ ಮಾಡು. ಭಗವಂತ ಒಂದು ಕೆಲಸ ಮಾಡು, ಉದ್ಧಾರ ಮಾಡ್ತೀಯೋ ಬಿಡ್ತೀಯೋ, ಪ್ರಾಣ ಆದರೂ ಹೋಗುವಂತೆ ಮಾಡು. 1000 ವರ್ಷ ಆಯ್ತು. ಅದರಲ್ಲಿ ಆನೆಯ ಯೋನಿ ಸ್ವಲ್ಪ ಬುದ್ಧಿ ಕಮ್ಮಿ. ನಾವೇನ್ ಮಾಡೋದು, ನಮ್ಮನ್ನು ಉದ್ಧಾರ ಮಾಡು ಅಂತ. ಸರಿ, ಪರಮಾತ್ಮನನ್ನ ಚೆನ್ನಾಗಿ ಬೇಡಿದಾಗ ಗರುಡಾರೂಢನಾಗಿ ದೇವರು ಬಂದಂತ. ದೇವರನ್ನ ನೋಡೋ ಕಾಲಕ್ಕೆ ತುಂಬಾ ಸಂತೋಷ ಆಗಿ ಅಲ್ಲೇ ಕಮಲವನ್ನ ಎತ್ತಿ ಉಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ನಾತ್ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ. ನೀನೇ ನನಗೆ ಸರ್ವಸ್ವ, ಮಡುವೇನೊಳ್ಮಕರಿ ಕಾಲ್ಪಿಡಿದೆಳೆಯಲು ಜನ ಸರಿಯೇ ತುತಿಸಿ ನಿನ್ನಯ ಕರೆಯೇ. ಮಡದಿಯೊಡಪೇಳದಲೆ ಸಂಗಡ ಎಡಬಲದ ಕಡೆ ತಿರುಗಿ ನೋಡದೆ ತಡೆಯದಲೆ ನೀ ತಡಿಗೊದಗಿ ಕರಿಯ. ತೊಡರು ಬಿಡಿಸಿದ ಕಡುದಯಾನಿದೆ ವರದ ಕಂಚೀವರದ. ಚಕ್ರವನ್ನ ಬಿಟ್ಟು ಆ ಮೊಸಳೆಯ ಕುತ್ತಿಗೆಯನ್ನ ಸೀಳಿದ. ಮೊಸಳೆ ಮನುಷ್ಯ ಆಗಿ ನಿಂತ, ಆನೆಯನ್ನ ಮುಟ್ಟಿದ, ಆನೆಯನು ಮನುಷ್ಯ ಆದ. ಗಂಧರ್ವರು ಹಾಹಾ ಹೂ ಅಂತ ಒಬ್ಬ ಋಷಿಗಳನ್ನ ಹಿಂಸೆ ಮಾಡಿದ್ರು. ಅವರ ಪಾಡಿಗೆ ಅವರ ಅನೇಕ ಮಾಡ್ಕೊಳ್ತಾ ಇದ್ರೆ ಒಬ್ಬ ಮೊಸಳೆ ಆಗಿ ಬಂದ, ಇನ್ನೊಬ್ಬ ಮೇಲೆ ಬಂದ್ರೆ ಆನೆಯಾಗಿ ಅಟ್ಟಿಸಿಕೊಂಡು ಹೋದ, ಮೂರ್ಛೆ ಬಿದ್ದೋದು. ಫಸ್ಟ್ ಏಡ್ ಏನೋ ಮಾಡದ, ಆನೆ ಎದ್ರು. ಇದನ್ನ ಮಾಡಿದವನು ರಾಜ ಆಗಲಿ ಅಂದ್ರು. ಉಪದ್ರವ ಕೊಟ್ಟವನು ಅವನೇ. ನೀವಿಬ್ಬರು ನನಗೆ ತೊಂದರೆ ಕೊಟ್ಟಿದ್ರಿಂದ 1000 ವರ್ಷ ಹೊಡೆದಾಡಿ
ಸ್ವಾಮಿ ಇಷ್ಟು ಸಣ್ಣ ತಪ್ಪಿಗೆ 1000 ವರ್ಷವ? ಹೌದು ಅಂದು. ಈ ಮಧ್ಯದಲ್ಲಿ ಅವನು ಇಂದ್ರದ್ಯುಮ್ನ ಅನ್ನೋ ರಾಜನಾದಾಗ ಮನೆಗೆ ಅಗಸ್ತ್ಯರು ಬರ್ತಾರೆ, ಅವರನ್ನ ಅಟೆಂಡ್ ಮಾಡಬೇಕಾಗಿತ್ತು. ಇದೊಂದು ನಮಗೆ ಪಾಠ. ಮನೆಗೆ ದೊಡ್ಡವರು ಬಂದಾಗ ದೇವರ ಪೂಜೆ ಮಾಡ್ತಾ ಇದ್ರು, ಫಸ್ಟ್ ಪ್ರಿಯಾರಿಟಿ ಅವರು ಕೊಡ್ಬೇಕಂತ. ಕಡೇ ಪಕ್ಷ ಕೂಡ್ರಿ ಅಂತನಾದ್ರೂ ಹೇಳ್ಬೇಕು. ಇವನೇನ್ ಮಾಡ್ದ ನೋಡ್ಲಿ ದೇವ್ರ ಪೂಜೆ ಅಂತ ಇನ್ನೊಂದು ಪೆಟ್ಟಿಗೆ ತೆಗೆದ. ಅವರು ಶಾಪ ಕೊಟ್ಟು ಹೋದ್ರು, ಆನೆ ಆಗಿ ಹುಟ್ಟು ಅಂತ. ಆನೆ ಆಗೋದಿದ್ದೇ ಇತ್ತು. ಅವರ ಶಾಪದಿಂದ ಎಕ್ಸ್ಟ್ರಾ ತೊಂದರೆ ಪ್ರಾಯ ಹೀಗೆ ಅನ್ಕೋಬಹುದು. ಆನೆ ಮೊಸಳೆಗಳಲ್ಲಿ ತುಂಬಾ ಕಷ್ಟಪಟ್ಟಿದ್ದು ಮೊಸಳೆ, ಆನೆ. ಯಾಕೆ ಅಂದ್ರೆ ಮೊಸಳೆ ವರ್ಕ್ ಫ್ರಮ್ ಹೋಮ್, ಮನೇಲೆ ಕೂತಿತ್ತು. ಆನೆ ಆಫೀಸಿಗೆ ಬಂದಿದ್ದು ಮನೆಗೆ ಹೋಗಲೇ ಇಲ್ಲ. ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಅಲ್ಲೇ. ಸಾಕಾಗಿ ಹೋಯ್ತು. ಹಾಗಾಗಿ ಕಡೆಗೆ ದೇವರು ಇಬ್ಬರನ್ನು ಮುಟ್ಟಿದಾಗ ಉದ್ಧಾರ ಆದರು. ಇವ್ರು ಯಾರು ಅಂದಾಗ ಈಗ ಹೇಳಿದಂತೆ ಆಹಾಹು ಅನ್ನೋ ಗಂಧರ್ವರು. ಭಗವಂತ ಈ ಕಥೆಯನ್ನ ಕೇಳಿದ್ರೆ 2 ಫಲವನ್ನ ಕೊಡ್ತಾನೆ. ಒಂದು ಫಲ ಸಾಯೋ ಕಾಲಕ್ಕೆ ತನ್ನ ಸ್ಮರಣೆಯನ್ನ ಕೊಡ್ತಾನಂತೆ, ಗಜೇಂದ್ರ ಮೋಕ್ಷವನ್ನ ದಿನ ಹೇಳಿದ್ರೆ. ಇನ್ನೊಂದೇನ ಅಂದ್ರೆ ತಕ್ಷಣ ಏನಾದ್ರೂ ಫಲ ಬೇಕಲ್ಲ, ಕೆಟ್ಟ ಸ್ವಪ್ನ ಬಿದ್ದಾಗ ಅದರಿಂದ ಆಗುವ ಎಫೆಕ್ಟ್ ಅನ್ನ ಆಗದಂತೆ ಮಾಡ್ತಾನಂತೆ. ಇದೆರಡು ಫಲವನ್ನ ಕೊಡ್ತಾನೆ ಅಂತ ಹೇಳಿ ಇದನ್ನ ನಮ್ಮ ಜೀವನಕ್ಕೂ ಹೋಲಿಸ್ಬೋದು ಅಂತ. ತ್ರಿಕೂಟ ಪರ್ವತ ಅಂದ್ರೆ 3 ಗುಣಗಳಿಂದ ನಿರ್ಮಿತವಾದ ಈ ದೇಹ, ಸತ್ವಗುಣ, ರಜೋಗುಣ, ತಮೋಗುಣವಿಂದ ನಿರ್ಮಿತವಾದ ಈ ದೇಹವೇ ಪರ್ವತ. ಇಲ್ಲಿರೋ ಆನೆ ಯಾವುದು? ನಾವೇ ಆನೆ ಅಂದ್ರು. ಆ ದೇಹದಲ್ಲಿರುವ ಜೀವನೇ ಆನೆ. ನಾವಿಳಿಯುವ ಸಮುದ್ರ ಯಾವುದು? ಸರೋವರ, ಸಂಸಾರ ಸಮುದ್ರ ಅಂದ್ರು. ಇಲ್ಲಿರೋ ಮೊಸಳೆ ಪುತ್ರಾದಿನಕ್ರ ನಿಗೃಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಹೆಂಡತಿ, ಮಕ್ಕಳು, ಮನೆ, ಮಠ, ಬ್ಯಾಂಕ್ ಬ್ಯಾಲೆನ್ಸು ಇವೇ ನಮ್ಮನ್ನ ಹಿಡಿದು ಎಳೆಯತಪ್ಪ. ಅವನಿಗೆ ಹಿಡ್ಕೊಂಡಿದ್ದು ಗೊತ್ತು, ನಮಗೆ ಗೊತ್ತಿಲ್ಲ. 2 ಮೊಸಳೆ ನಾವೇ ಹಿಡ್ಕೊಂಡಿದೀವಿ ಅಂತ ಬೇಕಾದ್ರೆ ಹೇಳ್ಬೋದು. ಒಂದು ಫೇಸ್ಬುಕ್, ಇನ್ನೊಂದು ವಾಟ್ಸಾಪ್. ಏನು ಮೊಸಳೆ ಬಂದ್ರು ಇದನ್ನ ತಗೊಂಡೇ ಬರ್ತೀವಿ ನಾವು ಅಂತ. ನಮ್ಮನ್ನು ದೇವರೇ ಮೇಲೆ ಕೈ ಕೊಟ್ಟು ಎತ್ಕೋಬೇಕು ಅಂತ ಆದ ಮೇಲೆ, ಇದಾದ ನಂತರದಲ್ಲಿ ನಡೆದಂತಹ ಉತ್ತಮ, ಅದಾದ ನಂತರದಲ್ಲಿ ಚಾಕ್ಷುಷ ಅಂತ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ಸಮುದ್ರ ಮಥನ, ಅಮೃತವನ್ನ ಹಿಡಿದುಕೊಂಡು ಧನ್ವಂತರಿಯಾಗಿ ಬಂದ ಲಕ್ಷ್ಮೀನಾರಾಯಣರ ವಿವಾಹ ಎಲ್ಲವನ್ನ ಹೇಳ್ತಾರೆ. ಅಮೃತ ಮಥನ ಯಾಕೆ ಬೇಕು? ಸದತ್ತ ಮಾಲಂಭುವಿ ಪಾತನೇನ. ದೂರ್ವಾಸರು ಒಂದು ಮಾಲೆಯನ್ನ ಕೊಟ್ರು ಇಂದ್ರದೇವರಿಗೆ. ಅದು ದೇವರ ನಿರ್ಮಾಲ್ಯ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ಆದರೆ ಇಂದ್ರದೇವರು ಅದನ್ನ ಅವರು ಮುಂದೆ ಏನು ಮಾಡಬಾರದಾಯ್ತು, ಆನೆ ಮೇಲೆ ಇಟ್ಟ ಕೆಳಗೆ ಹಾಕಿ ತುಳಿದು ಬಿಡ್ತು. ಏನು ಬೇಜಾರಾಗಬೇಡ್ರಿ, ಪ್ರೆಸೆಂಟೇಶನ್ ಕೊಟ್ರೆ ಹೀಗೆಲ್ಲ ಮಾಡಿದ್ರೆ ಅವರೆದುರಿಗೆ ತೆಗಿಬಾರ್ದು, ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿ ಅದನ್ನು ಓಪನ್ ಮಾಡಿ ಆ ಪ್ಲೇಟ್ ನೋಡಿ, ಇಷ್ಟು ತೆಳು ಪ್ಲೇಟು ನಿಮಗೆ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರೋ ಅಥವಾ ಇದೇನು ಪ್ಲೇಟು ಕವರ್ ತಗೊಂಡಿದ್ದಕ್ಕೆ ಫ್ರೀನೋ? ಇವೆಲ್ಲ ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಅವ್ರ ಮನೆಗೆ ಲೇಬಲ್ ಚೇಂಜ್ ಮಾಡಿ ಕೊಡು. ಸರಿ, ಶಾಪ ಕೊಟ್ರು, ನೀನು ಸಂಪತ್ತೆಲ್ಲ ಕಳ್ಕೊಂಡು ಲಕ್ಷ್ಮೀದೇವಿ ತವ್ರ ಮನೆಗೆ ಹೋಗ್ಲಿ ಅಂತ. ಹಾಗೆ ಹೊಟ್ಟೋಲ್. ಎಲ್ಲ ದೈತ್ಯರ ಮೇಲುಗೈ ಆಯ್ತು. ಬ್ರಹ್ಮದೇವರನ್ನ ಬೇಡಿದಾಗ ಬ್ರಹ್ಮದೇವರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು. ದೇವರಂದ, ನೀವೆಲ್ಲ ಅಮೃತವನ್ನ ಕುಟೀರಿ, ಗಟ್ಟಿಮುಟ್ಟಿ ಆಗ್ತೀರಿ. ಎಲ್ಲಿ ಸಿಗತ್ತೆ ಅಂದ್ರು. ಸಿಗೋದಲ್ಲೋ, ನೀವೇ ಗಿಡಮೂಲಿಕೆಗಳನ್ನ ಹಾಕಿ ಸಮುದ್ರ ಮಥನ ಮಾಡ್ಬೇಕು. ದೇವತೆಗಳಂದ್ರೆ, ಸ್ವಾಮಿ ನಮಗ್ ಮೊಸರು ಕಡಿಲಿಕ್ಕೆ ಕೈಲಾಗ್ತಾ ಇಲ್ಲ, ಇನ್ನು ಹೋಗಿ ಆ ಸಮುದ್ರ ಮಥನ ಆಗಲ್ಲ ಬಿಡು. ದೇವರಂದ, ಕಾರ್ಯವಾದಿ ಕತ್ತೆ ಕಾಲು ಕಟ್ಟು, ದೈತ್ಯರನ್ನು ಕೇಳ್ರಿ. ದೈತ್ಯರ ಬಳಿಯಲ್ಲಿ ಬಂದು ಕೇಳಿದ್ರು, ನಾವೆಲ್ಲ ಅಮೃತವನ್ನ ಪಡೆಯೋಣವ? ದೈತ್ಯರನ್ನು ನಾಮ ಹಾಕ್ತೀವಿ, ಬನ್ನಿ ನಡೀರಿ ಅಂತ. ಒಂದು ಸಾಲು ದೈತ್ಯರದು, ಇನ್ನೊಂದು ಕಡೆ ದೇವತೆಗಳದು. ದೇವರೇ ಗರುಡಾರೂಢನಾಗಿ ಮಂದರ ಪರ್ವತವನ್ನು ತಂದು ಹಾಕಿದ. ವಾಸುಕಿಯನ್ನ ಹಗ್ಗ ಮಾಡಿಕೊಂಡು ಮಥನವನ್ನ ಪ್ರಾರಂಭ ಮಾಡಿದ್ದಾರೆ. ಆ ಮಥನ ಪ್ರಾರಂಭ ಮಾಡಿದಾಗ ಮೊದಲು ಅದು ಪರ್ವತ ಕೆಳಗು ಮೇಲ್ಮೇಲೆ ಬರ್ತಾ ಇತ್ತು. ಒಂದು ರೂಪದಿಂದ ದೇವರು ಕೂತ ಅಜಿತ ನಾಮಕನಾಗಿ ಕೆಳಗೊಟ್ಟಾಯ್ತು. ಆಮೇಲೆ ಕೂರ್ಮಾವತಾರವನ್ನ ದೇವರು ತೆಗೆದುಕೊಂಡು ಬೆನ್ನಿನ ಮೇಲೆ ಪರ್ವತವನ್ನು ಹೊತ್ತಂತೆ. ಕೂರ್ಮಾಕೃತೆ ತ್ವವತು ನರಮಾತ್ಮ ಪೃಷ್ಠಧೃತ ಪರಮಾತ್ಮ ಮಂದರಗಿರೇ.
ಧರ್ಮಾವಲಂಬನ ಸುಧರ್ಮ ಸದಾ ಕಲಿತ ಶರ್ಮಾ ಸುಧಾ ವಿತರಣಾತ್ ದುರ್ಮಾನರಹು ಮುಖ ದುರ್ಮಾಯಿ ದಾನವ ಸುಮರ್ಮಾದಿ ಭೇದನ ಪಟೋ ಧರ್ಮಾರ್ಕ ಕಂದಿವರ ವರ್ಮಾ ಭವನ್ ಭುವನ ನಿರ್ಮಾಣ ದೂತ ವಿಕೃತಿ. ಈ ಕೂರ್ಮರೂಪಿ ಭಗವಂತ ನರಕದಿಂದ ನನ್ನನ್ನ ರಕ್ಷಣೆ ಮಾಡು ಅಂತ ಕೇಳ್ಬೇಕಂತ ಮಂದರ ಪರ್ವತವನ್ನ ಬೆನ್ನ ಮೇಲೆ ಹೊತ್ತಿಯಾನೆ ಮತ್ತೆ ಕಡಿಲಿಕ್ಕೆ ಪ್ರಾರಂಭ ಆಯ್ತು. ವಿಷ ಬಂದ್ಬಿಡ್ತು. ಒಂದೊಂದಲ್ಲ ಸಮುದ್ರ ಮಥನದಲ್ಲಿ ಹರ್ಡಲ್ಸ್. ವಿಷ ಬಂದ್ರ ಗತಿ ಏನೆಲ್ಲ ಓಡಿದ್ರು. ರುದ್ರದೇವರೇ ದಯಮಾಡಿ ವಿಷ ಕುಡಿತೀರಾ? ನಾ ಪಾರ್ವತಿನ ಕೇಳ್ಕೊಂಬರ್ತೀನಪ್ಪ. ಪಾರ್ವತಿ ವಿಷ ಬಂದಿದೆ ಕುಡಿಲ, ಅದು ಪಂಚಾಮೃತ ಅಲ್ಲ, ಕೋಕಾ ಕೋಲಾ ಅಲ್ಲ, ವಿಷ ಅದು, ಸುಮ್ನೆ ರೀ ಅಂತ. ಇಲ್ಲ ಜಗತ್ತು ಉಳಿಯತ್ತೆ, ಹಾಗಾದ್ರೆ ಕುಡೀರಿ ಅಂತ. ಒಂದೇ ಒಂದು ಕಳ್ಳೆ ಬೇಳೆ ಅಷ್ಟು ನುಂಗಿ ಅದು ಕಂಠದಲ್ಲಿ ನಿಂತು ವಿಷಕಂಠ ನೀಲಕಂಠ ಆ ಕಂಠದ ಬಾಧೆಯನ್ನ ರಾಮನಾಮ ಸ್ಮರಣೆ ಮಾಡಿ ಕಳ್ಕೊಂಡ್ರಂತ. ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ಆದೇಳು ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆನೆಸಿದ ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರ ಜಪಿಸಿ ಪರಮ ಮಂಗಳ ಆದೇಳು ವರದ ಗೋಪಾಲ ವಿಠಲನ ನಾಮ ದುರಿತ ಕಾನನ ಪಾವಕ ಶ್ರೀರಾಮ ನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ರಾಮನಾಮವನ್ನ ಪಠನೆ ಮಾಡಿ ಅವರು ವಿಷದ ಬಾಧೆ ಕಳ್ಕೊಂಡು ಮತ್ತೆ ಮಥನ ಪ್ರಾರಂಭ ಆಯ್ತು. ಉಚ್ಚೈಸವಸ್ಸು ಅನ್ನೋ ಕುದುರೆ ಬಂತು, ಬಲಿ ತಗೊಂಡ. ಅದರ ಹಿಂದೆ ಐರಾವತ ಬಂತು, ಇಂದ್ರದೇವರು ತಗೊಂಡ್ರು, ಅಪ್ಸರಾ ಸ್ತ್ರೀಯರು ಬಂದ್ರು, ಲಕ್ಷ್ಮೀದೇವಿ ಬಂದ್ಯಾಳ. ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನು ಅವಳನ್ನು ನೋಡಿ ಇಷ್ಟು ಆನಂದ ಆಯಿತು. ದೈತ್ಯರು ದೇವತೆಗಳೆಲ್ಲ ನಿಲ್ಲಿಸಿ ಒಂದು ಸಾಲುಗಟ್ಟದ್ರು. ಸ್ವಯಂವರ ಇದೆ, ಯಾರಿಗ ಹಾಕ್ತಾಳೋ, ನಾನೇ ಮುದ್ದಾಗಿದ್ದೀನಿ ಅಂತ ಪ್ರತಿಯೊಬ್ಬರಿಗೂ ಇತ್ತು. ಲಕ್ಷ್ಮೀದೇವಿ ಬಂದಿಯಾಳೆ. ಲಕ್ಷ್ಮೀದೇವಿ ಬಂದಾಗ ವರುಣದೇವರು ತಂದೆ ಕ್ವಾಲಿಫಿಕೇಶನ್ ಹೇಳಿದ್ರು ಹುಡುಗರದು. ಮುಂದೆ ನಿಂತವರು ದೂರ್ವಾಸರು ಮತ್ತೆ ಭೃಗು ಋಷಿಗಳು, ಇಬ್ರು ಕೋಪದಲ್ಲಿ PhD. ಹಾಂ ಪಟ್ ಅಂದ್ರೆ ಮನೆ, ಹೂಂ ಪಟ್ ಅಂದ್ರೆ ಸೈಟು, ಹೇಂ ಪಟ್ ಅಂದ್ರೆ ವಿಮಾನ. ಆದ್ರೆ ಸ್ವಲ್ಪ ಕೋಪ ಜಾಸ್ತಿ ಅಂದ್ರು, ಬೇಕಾಗಿಲ್ಲ ಅಂದ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು, ಲಲನೆಯ ನಿವರು ಒಲಿಸುವರೆ. ಸದಾ ಸಂಸಾರದಲ್ಲಿ ಜಗಳ ಇದ್ರೆ ಕಷ್ಟ. ಚಿನ್ನ ರನ್ನ ಅಂತ ಮಾತಾಡ್ಬೇಕು, ಹಾಗೆ ಮಾತಾಡಲ್ಲ, ಬೇಡ ಅಂತ. ಯಮಧರ್ಮರಾಜನ್ನ ಮದುವೆ ಆಗ್ಬೋದಲ್ಲ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವಾರ ಮರ್ಮವ ಮೆಟ್ಟಿ ಕೊಲಿಸುವ. ಎಲ್ಲಾನು ಹೊಡಿತಾನೆ ಯಮಧರ್ಮರಾಜ. ಬೇಡ ಸರಿ, ನಿಂಗೆ ಯಾರು ಬೇಕು? ನಾ ಯಾರಿಗ ಬೇಡ, ಅವ್ರ ಕೈ ಎತ್ತರಿ ಅಂದ್ಲು. ಯಾರು ಎತ್ತಿಲ್ಲ. ದೇವ್ರ ಎತ್ತದ, ನೀನ್ ನಂಗೆ ಬೇಡ ಅಂತ. ಹಾಗಾದ್ರೆ ನೀನೇ ನಂಗೆ ಬೇಕು ಅಂದ್ಲು. ನಾನು ಹೌಸ್ ವೈಫ್ ಆಗ್ಬೇಕು. ಲಕ್ಷ್ಮೀನಾರಾಯಣರ ವಿವಾಹ ಸಂಪನ್ನ ಆಯಿತು. ಮಾಲೆಯನ್ನ ಹಾಕಲು ಅದಾದ ಮೇಲೆ ನಂತರದಲ್ಲಿ ಮತ್ತೆ ಪ್ರಾರಂಭ ಆಯಿತು. ದೇವರೇ ಮಥನ ಮಾಡಿದ. ಧನ್ವಂತರಿ ರೂಪದಿಂದ ದೇವರು ಅಮೃತ ಕಲಶವನ್ನ ತಂದ. ಬಂತು ಅನ್ನೋದಲ್ಲಿ ದೈತ್ಯರು ಕಿತ್ಕೊಂಡು ಹೊಟ್ಟೋದ್ರು. ಪಾಪ ಇಂದ್ರದ ಮುಖ, ಇಂದ್ರಾದಿಗಳ ಮುಖವೇ ಇಷ್ಟ ಆಯ್ತು. ಸ್ವಾಮಿ, ನಾನು ಅದಕ್ಕೆ ಇವ್ರನ್ನ ಬೇಡ ಅಂದಿದ್ದು. ನೋಡಿದ್ಯಾ ಅಮೃತ? ಅಮೃತ ಅಲ್ಲೋ, ಚಂಬನ್ನು ನೋಡ್ಲಿಲ್ಲ. ಈಗ ನಮಗ್ ಸಿಕ್ಕಿ ಚಂಬೆ. ಏನು ಯೋಚನೆ ಮಾಡಬೇಡ, ನಾನಿದ್ದೇನೆ. ಅವರು ಅಮೃತವನ್ನ ಕಿತ್ತುಕೊಂಡು ಹೋಗ್ಲಿ ನಾನೇ ವ್ಯವಸ್ಥೆ ಮಾಡಿದ್ದು. ಯಾಕೆ ಅಂದ್ರೆ ಅವರಿಗೆ ನಾನು ಅಮೃತ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಒಂದು ದೊಡ್ಡ ದೋಷ ಬರುತ್ತೆ. ದೇವರು ಪಾರ್ಶಾಲಿಟಿ ಮಾಡ್ತಾನೆ, ಮೋಸ ಮಾಡಿದ. ಈಗ ನನ್ನ ತಪ್ಪಲ್ಲ, ಅಮೃತ ಕಿತ್ಕೊಂಡು ಹೋಗಿದ್ದಕ್ಕೆ ಪನಿಷ್ಮೆಂಟ್ ಅದು. ತೇಷಾಂ ಸತ್ಯ ಚಾಲನಾರ್ಥಂ ಅಂದ್ರು ಮಧ್ವಾಚಾರ್ಯರು.
ಮೋಹಿನಿ ವೇಷ ಹಾಕೊಂಬಂದ, ತುಂಬಾ ಮುದ್ದಾಗಿದ್ಲು. ನೋಡಿ ಸ್ಟನ್ನಾಗಿ ಬಿಟ್ರು ಎಲ್ಲಾ ದೈತ್ಯರು. ಅಮ್ಮ, ನೀ ಎಷ್ಟು ಮುದ್ದಾಗಿದಿ, ನಮಗ ಅಮೃತ ಬಡಿಸ್ತೀಯಾ? ನೀವ್ ಹೀಗೆಲ್ಲ ನೋಡಿದ್ರೆ ನಾಚಿಕೆ ಆಗತ್ತೆ ಅಂದ. ಅಮ್ಮ, ನೋಡದೇ ಇದ್ರೆ ನಮ್ ಪ್ರಾಣವೇ ಹೋಗತ್ತೆ. ಇಲ್ಲ, ನೀನು ಅಮೃತವನ್ನ ಬಡಿಸೋ, ಆಮೇಲೆ ನಾವು ನೋಡ್ತೀವಿ. ಅದಕ್ಕೆ ಕಣ್ಣು ಮುಚ್ಕೊಂಡು ಕೂತಿರ್ರಿ, ನಾನು ಗೋವಿಂದ ಅಂದ್ಮೇಲೆ ಕಣ್ಣು ತೆಗಿರಿ. ಅವ್ರು ಕಣ್ಣು ಮುಚ್ಕೊಂಡೇ ಇಲ್ಲೇನ್ ಮಾಡಿದ, ದೇವತೆಗಳನ್ನ ಕರೆದು ಮೆತ್ತಗೆ ಅಮೃತ ಬಡಿಸಿ ಶಬ್ದ ಮಾಡದೆ ತಿನ್ರಿ, ಸೊರನ್ ಶಬ್ದ ಮಾಡಿ ಅವರು ಕೇಳಿಸಿ ಅವರು ಎದ್ದು ಬಂದು. ಅದ್ಯಾವುದು ಆಗಬಾರ್ದು, ತುಂಬಾ ಶಬ್ದ ಗಿಬ್ದ ಮಾಡಬಾರ್ದು. ಅದರಲ್ಲೂ ಸಾರನ್ನಂತೂ ಕೆಲವರು ಒಂದು ಶಬ್ದ ಮಾಡ್ತಾರೆ. ಪಕ್ಕದ ಮನೆಯವರು ಬಂದು, ಆಂಟಿ ಸಂಪಲ್ ನೀರಿಲ್ವಾ? ಯಾಕೋ ಪಂಪು ಸೊರ್ರ ಅಂತ ಆಯ್ತು. ಅದು ಪಂಪ್ ಅಲ್ಲಮ್ಮ, ನಮ್ಮ ಮನೆಯವರು ಅಂದ್ರೆ ಅದು ಸಂಪಲ್ಲ, ಅದು ಅವರು ಪಂಚಿತ್ರಲ್ಲಿರೋ ಸಾರು ಕುಡಿತಾ ಇರೋದು, ವ್ರತ ಮಾಡಿದ್ದಂತೆ, ಅದರ ಪ್ರಭಾವ ಅಂತ. ಹಾಗಾಗಿ ಶಬ್ದ ಇಲ್ಲ. ರಾಹು ಕಣ್ಣು ಬಿಟ್ಟು ನೋಡ್ತಾನೆ, ಅಮೃತ ಮುಗಿದಾಯ್ತು, ಇನ್ನು ಬಿಟ್ರೆ ಚೆನ್ನಾಗಿರಲ್ಲ. ಸೂರ್ಯ ಚಂದ್ರರ ಪಕ್ಕದಲ್ಲಿ ಬಂದು ಕೂತ ದೇವರಿಗೆ ಹೇಳೋದು, ಅಲ್ಲಿಂದ ಇಲ್ಲಿಗೆ ಬಂದ್ಯಾ ನೋಡ್ರಿ ಪಕ್ಷಾಂತರಿ ಅಂತ. ತಕ್ಷಣ ಅವನ ತಲೆಯನ್ನ ಕಡ್ದ, ರಾಹು ಸತ್ತೋದ. ಮೋಸ ಮೋಸ ಅಂತೆಲ್ಲ ದೇವತೆಗಳೇದ್. ಇವರೆಲ್ಲ ಅಮೃತ ಕೊಡ್ತಿದ್ರು, ದೇವತೆಗಳು ಗಟ್ಟಿಮುಟ್ಟಿ ಆದ್ರು. ಮೋಸ ಇಲ್ಲ, ಸಮೋಸ ಇಲ್ಲ, ಬನ್ನಿ ಯುದ್ಧಕ್ಕೆ. ಎಲ್ಲಾರು ಸತ್ತೋದು. ಈ ರೂಪವನ್ನ ನಮ್ಮ ರುದ್ರದೇವರು ನೋಡಿರ್ಲಿಲ್ಲ. ದೇವರಲ್ಲಿ ಬಂದು ಬೇಡಿದಾಗ, ನೀನು ಅರುಣೋದಯಕ್ಕೆ ಬಾ ಇಂಥ ಪಾರ್ಕಿಗೆ ಅಂದ್ರು. ಅರುಣೋದಯ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ. ಸೂರ್ಯೋದಯ 6:30 ಆಗತ್ತೆ ಅಂದ್ರೆ 2 ಗಂಟೆ ಮುಂಚೆ, 4:15. ಅರುಣೋದಯಕ್ಕೆ ಬಂದ್ರು. ಅರುಣೋದಯಕ್ಕೆ ಗಂಗಾಧರ ಬರಲು 16 ವರುಷದ ತರುಣೀಯ ರೂಪಭುವನದೋಳಿರುತ್ತಿರಲು ಧರೆಯ ಬರೆಯುತ್ತ ನಿಂತಿರುವಳ ಕಂಡು ಸೆರಗ ಪಿಡಿದೆನೆಂದೋಡುತ್ತ ಬರಲು ಇದು ಮೋಸವೆನಲು ಕರದಲ್ಲಿ ಗದ ಶಂಖ ಚಕ್ರವ ತೋರಲು ಹರನು ನಾಚಿ ತಲೆ ತಗ್ಗಿಸಿ ನಿಂತ ವೃಷಭ ನೇರಿದ ವಿಷಧರನ್ಯಾರೇ ಬೇಳಮ್ಮಯ್ಯ. ಕಣ್ಣು ಕೋರೈಸೋ ರೂಪ ದೇವರದು. ಆ ರುದ್ರದೇವರಿಗೆ ಇದು ತಾತ ಅಂತ ಗೊತ್ತಾಗಿಲ್ಲ, ಮೋಹಿನಿ ವೇಷದಲ್ಲಿ ಇರೋರು. ಇವ್ರು 4:15 ಬಂದ್ರು ಪಾರ್ಕಿಗೆ. ಅಲ್ಲಿ ನೋಡಿದ್ರೆ ತಾತ ಕಾಣ್ಲಿಲ್ಲ, ಇಲ್ಲ ಮಲ್ಕೊಂಡ್ಬಿಟ್ಟಿರ್ಬೇಕು, ಧನುರ್ಮಾಸದ ಭಯ. ಅಲ್ಲಿ ನೋಡ್ತಾಳೆ ಇನ್ನೊಂದು ಹುಡುಗಿ. ಓ, ಇವಳನ್ನೇ ಅಟೆಂಡ್ ಮಾಡೋಣ, ತಾತ ಬರದೇ ಇದ್ದಿದ್ದೆ ಒಳ್ಳೇದಾಯ್ತು. ಯಾರಮ್ಮ ನೀನು? ಓಡ್ಲಿಕ್ಕೆ ಶುರು ಮಾಡಿದ್ಲು. ಅಟ್ಟಿಸಿಕೊಂಡು ಹೋಗಿ ಹೋಗಿ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಸಾಕಾಗಿ ಹೋಯ್ತು ರುದ್ರದೇವರು. ಗಟ್ಟಿಯಾಗಿ ಹಿಡ್ಕೊಂಡ್ರು. ನೋಡಿದ್ರೆ ಮೈಯೆಲ್ಲ ಚಿಚ್ತಾ ಇದೆ. ತಲೆ ಎತ್ತಿ ನೋಡಿದ್ರು ಶಂಖಚಕ್ರ ಗದಾಪದ್ಮಧಾರಿಯಾಗಿ ದೇವರು. ಏನು ಮನ್ಮಥನ್ ಸುಟ್ಟೋನೆ? ಹಾಗೆಲ್ಲ ಅನ್ಬಾರ್ದು, ಒಂದೊಂದ್ಸಲಿ ಆಗತ್ ನಮಗೂ ಅಂದ್ರು. ಯುವತಿ ವೇಷದಿ ಗೌರಿ ಧಬಗೆ ಮೋಹಿಸಿ ಕೆಡಿಸಿ ಉಳಿಸಿದಿ, ಉದ್ಧಾರವನ್ನ ಮಾಡ್ಯಾರ. ಇದಾದ ಮೇಲೆ ಬರುವಂತಹ ಘಟನೆನೆ ವಾಮನನಾಗಿ ಬಂದು 3 ಪಾದ ಭೂಮಿ ಬೇಡದ. ಅದನ್ನ ಹೇಳ್ತೀರಾ ಅಂದ್ರು. ಯಾವಾಗ ದೈತ್ಯರೆಲ್ಲ ಯುದ್ಧದಲ್ಲಿ ಸತ್ತೋಗಿದ್ರು, ಶುಕ್ರಾಚಾರ್ಯರು ಅವರನ್ನೆಲ್ಲ ಮೃತ ಸಂಜೀವಿನಿ ಅಂತ ವಿದ್ಯಾ ಪ್ರಯೋಗ ಮಾಡಿ ಬದುಕಿಸುದು. ಸೀದಾ ಬಲಿಗೆ ಅನುಗ್ರಹವನ್ನ ಮಾಡಿ ವಿಶ್ವಜಿತ್ಯಾಗ ಮಾಡಿಸಿ ಇಂದ್ರನ ಮನೆಗೆ ಕಳಿಸೋದು. ಇಂದ್ರ ಅಷ್ಟನ್ನಾಗ್ಬಿಟ್ಟ, ಮೊನ್ನೆ ಸತ್ತು ಹೋಗಿದ್ನೆ, ಹೀಗೆ ಎದ್ದು ಬಂದ. ಗುರುಗಳೇ, ಏನು ಬಲಿ ಬಂದಾಗಿದೆ? ಬಲಿ ಬಂದಾಗಿದೆ ಅಲ್ಲ, ಬಂದಿರೋನು ಬಲಿನೇ ಅಂದ್ರು. ಮತ್ ಯುದ್ಧ ಮುಹೂರ್ತ ಸರಿ ಇಲ್ಲ, ಮನೆ ಬಿಟ್ಟು ಓಡೋಗ್ರಿ ಅಂದ್ರು. ಎಲ್ಲರೂ ಮನೆ ಖಾಲಿ ಮಾಡಿ ಅಲ್ಲೆಲ್ಲೋ ಇದ್ರು. ಪಾಪ ಅದಿತಿ ದೇವಿ ತಾಯಿ ಕರಡು, 90 ವರ್ಷ ಆದ್ರೂ ಆ ತಾಯಿ ಮಗಂದೇ ಚಿಂತೆ. 70 ವರ್ಷ ಸೊಸೆ ಏನ್ ಮಾಡ್ತಾಳೋ ಏನೋ, ಚಪಾತಿ ನಾನೇ ಮಾಡಿ ಇಟ್ಟಿದ್ರೆ ಚೆನ್ನಾಗಿರೋದು. ಇದು ತಾಯಿ ಕರಳು. ಕಶ್ಯಪರು ಆಶ್ರಮದಿಂದ ಬಂದಾಗ ಉತ್ಸಾಹ ಇಲ್ಲ. ಏನಾಗಿದೆ ಅದಿತಿ? ನಮ್ಮ ಮನೆಯಲ್ಲಿ ದೇವ ಬ್ರಾಹ್ಮಣರಿಗೆ ಏನಾದ್ರೂ ಹಿಂಸೆ ಆಗಿದೆಯಾ? ಊಟ ತಿಂಡಿ ಆಗ್ತಾ ಇಲ್ವಾ? ಯಜ್ಞಯಾಗ ಸರಿ ನಡೀತಾ ಇಲ್ವಾ? ಮನೆ ಚೆನ್ನಾಗಿದೆ ಅಂದ್ರೆ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದು ಉಂಡು ಹರಿಸಿ ಹೋಗ್ಬೇಕಂತ. ಬಂದು ಬಳಗ ಬಿಟ್ಟು ನೆಂಟ ನ್ಯಾತಕೆ ಬಂದ ಚೀತಿ ಅನ್ನವಿಕ್ಕದ ಸದನ ವ್ಯಾತಕೆ ಕಂದರನ್ನು ಮಾರುತಿಪ್ಪ ತಂದೆಯಾತಕೆ ಹಿಂಸೆಯನ್ನು ಪಡಿಸುವಂತ
ಅರಸನ್ಯಾತಕೆ. ಹೀಗಾಗಿ ನಮ್ಮ ಮನೆಯಲ್ಲಿ ಯಾವ ಕೊರತೆನೂ ಇಲ್ಲ. ಯಾರ ಮನೆಯಲ್ಲಿ ಅತಿಥಿಗಳು ಬಂದು ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಅದು ಮನೆ ಅಲ್ಲಂತೆ. ಮತ್ತೆ ರುದ್ರದೇವ್ರ ಮನೆ ಅಂತ ಇಲ್ಲೇ ಬರುತ್ತಲ್ಲ, ಹರಿಶ್ಚಂದ್ರ ಘಾಟ್ ಅಂತ. ಮನೆಯಲ್ಲಿ ಅತಿಥಿ ಅಭ್ಯಾಗತರ ಬರಬೇಕಿಲ್ಲ ಅಂದ್ರೆ ಅದು ಮಾಡಿಫೈಡ್ ಸ್ಮಶಾನ ಅಂತ ಆಗಿಬಿಡತ್ತಂತ. ನಮ್ಮ ಮನೆಯಲ್ಲೆಲ್ಲ ನಡೆದಿದೆ. ಮತ್ತೆ ಯಾಕೆ ನಿನ್ನ ಮುಖ ಹೀಗಾಗಿದೆ? ನನ್ನ ಮಕ್ಕಳಿಗೆ ರಾಜ್ಯ ಇಲ್ಲ. ಸರಿ, ನಿಂಗೆ ಮೋಹ ಕಮ್ಮಿ ಆಗ್ಲಿಲ್ಲ, ದೇವರ ಆರಾಧನೆ ಮಾಡು, ದೇವರು ಒಲಿತಾನೆ ಅಂತ ಪಯೋವ್ರತ ಮಾಡಿ ಹಳೆ ಕುಂಟದಿಂದ ದೇವರೇ ಬಂದ. ಇನ್ನು ಉದ್ಯಾಪನೆ ದಿವಸ ಏನ್ ಬೇಕು, ಏನ್ ಕೇಳೋದು ನಿನ್ನ, ಎಲ್ಲ ನಿಂಗೆ ಗೊತ್ತು. ನಿಮ್ ಮಕ್ಕಳಿಗೆ ರಾಜ್ಯ ಬೇಕಲ್ಲ, ಆದ್ರೆ ಈಗ ಆಗಲ್ಲ. ಸ್ವಾಮಿ ಅದು ಆಗಲ್ಲ ಅಂತ ಹೇಳಲಿಕ್ಕೆ ಬಂದ್ಯಾ? ಇಲ್ಲ ಇಲ್ಲ, ಈಗ ಆಗಲ್ಲ ಅಂತ. ನಿನ್ನ ಹೊಟ್ಟೆಯಲ್ಲೇ ಅವತಾರ ಮಾಡಿ ಭಿಕ್ಷಾ ಬೇಡ್ತೇನೆ. ಭಾದ್ರಪದ ಶುದ್ಧ ದ್ವಾದಶಿ ವಾಮನನ ಅವತಾರ. ಧ್ಯಾನ ವಾಮನತ ನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿ ಕಲೀನಾರ್ಥವಕ್ವಶಿತ ನಾನಾ ಸದಸ್ಯ ಧನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲ ಸಮಾನಾತ್ಮ ಮುಂಜಿ ಗುಣಕೋ ಪೀನಾಚ್ಚ ಸೂತ್ರ ಪದ ಗಾನಾಥ ಪತ್ರಕರ ಕಾನಮ್ಯ ದಂಡವರ ಭೃತೆ. ವಾಮನನಾಗಿ ಅವತಾರ ಮಾಡಿದ. ಅವತಾರ ಮಾಡಿದ ಕೂಡಲೇ ಉಪನಯನವೇ ಮುದ್ದಾಗಿ ಇತ್ತು. ದೇವರನ್ನ ಕೇಳ್ಬೇಕಂದ್ರೆ ವಾಮನ ಅಂದ್ರೆ ಸುಂದರ, ಅದಕ್ಕೆ ಇನ್ನೂ ಟೋಪಿ ಹಾಕ್ಬೇಕು ಅಂತ ಬಂದ ರೂಪ. ಉಪನಯನ ಮಾಡಿ ಎಲ್ಲಾರು ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ. ದೇವರು ಬಲಿ ಯಜ್ಞ ಮಾಡುವ ಸ್ಥಳಕ್ಕೆ ಬಂದ. 100 ಯಜ್ಞವನ್ನ ಮಾಡ್ತಾ ಇದ್ದ, ಶತಕ್ರತು ಅಂತ ಕರೀತಾ. ವಾಮನನನ್ನ ನೋಡಿ ಓಡಿ ಬಂದು ಪಾದ ತೊಳೆದು ತಲೆ ಮೇಲೆ ನೀರು ಹಾಕೊಂಡು, ನಮ್ಮಪ್ಪ ಏನ್ ಬೇಕು ಕೇಳ್ಕೊಳ್ಳೋ, 3 ಪಾದ ಭೂಮಿ ಅನ್ಬಿಟ್ಟ. ಅವನಂದ, ನಂಗೆ ಇನ್ಸಲ್ಟ್ ಮಾಡಬೇಡ, 3 ಪಾದ ಏನ್ ಸಾಕೋ ಮೂರ್ಖ, ಕೊಟ್ ನೋಡು ಅಂದ ದೇವರು. ಸರಿ, ನಿಂಗೆ ಅದೇ ಇಷ್ಟ ಆದ್ರೆ ಅದನ್ನೇ ಕೊಡ್ತೇನೆ. ತಕ್ಷಣ ಶುಕ್ರಾಚಾರ್ಯರಂದ್ರು, ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾದದಿತೇರ್ಜಾತಃ ಮಾಯಾ ಮಾಣವಕೋ ಹರಿ. ದೇವರೇ ಬಂದಿಯಾನೆ ಬ್ರಹ್ಮಚಾರಿ ವೇಷದಲ್ಲಿ. ಅವನು ಕುಣಿದಾಡ್ಬಿಟ್ಟ. ಕಾಣದ ದೇವರು ಕೈ ಮುಗಿದು ತುಪ್ಪ ಹಾಕ್ತಾ ಇದ್ವಿ, ಅವನೇ ಬಂದ. ನನ್ನ ಭಾಗ್ಯ ಇದು, ಕೊಡಬೇಡ ದಾನ, ಕೊಟ್ಟೇ ಕೊಡ್ತೇನೆ ಅಂದ. ಹಾಳಾಗಿ ಹೋಗು ಅಂದ್ರು. ಅದೇ ಬೇಕಾಗಿತ್ತು ದೇವ್ರಿಗೆ. ಗುರುಗಳ ನಿಗ್ರಹ. ವಿಂಧ್ಯಾವಳಿ ತಂಬಿಗೆ ತಗೊಂಬ. ಆ ಪುಣ್ಯಾತ್ಮಳು ಬಂಗಾರ ತಂಬಿಗೆಯಲ್ಲಿ ನೀರು ತಂದು ಪರಮಾತ್ಮನ ಪಾದವನ್ನ ತೊಳೆದು, ಇದಂ ಮೆಟ್ಟನ ವಿಚಕ್ರಮೇ ತ್ರೇಧಾನಿ ದಾದೆ ಪದಂ ಸಮೂಢಮಸ್ಯ ಪಾಂ ಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ. 3 ಪಾದದಿಂದ ಎಲ್ಲಾ ಲೋಕವನ್ನ, 2 ಪಾದದಿಂದ ಅಳದ. 3ನೇ ಪಾದ ಎಲ್ಲಿಳ್ಳಪ್ಪ? ನನ್ನ ಮಾತು ಸುಳ್ಳಾಗಬಾರದು ಅಂತ ನಿನ್ನ ಸಂಕಲ್ಪ ಇದ್ದರೆ ಪುರುಷೇಷ್ಟೇ ಮೇನಿಜಂ, ನನ್ನ ತಲೆ ಮೇಲಿಡೋ. ದೇವರಂದ, ನಿಂಗೆ ಯಾರಿ ಸಂಸ್ಕಾರ ಕೊಟ್ಟಿದ್ದು? ಒಂದು ಮಾತು ಮೋಸ ಗೀಸ ಅಂತ ಇಲ್ಲ. ಪುಟ್ಟಪಾದ ನಂದು, ಆದರೆ ನೀನು ಮೋಸ ಅನ್ಲಿಲ್ಲಲ್ಲ. ಯಾರಿ ಸಂಸ್ಕಾರ ಹಾಕೊಟ್ಟಿದ್ದು? ಪ್ರಹ್ಲಾದರಾಜರಂದ್ರು, ನಮ್ಮ ತಾತನೋ ಪ್ರಹ್ಲಾದರಾಜರಿಗೆ ಎಷ್ಟು ಬಲಿ ಅಂದ. ಪ್ರಹ್ಲಾದರಾಜರಿಗೆ ಏನೇ ಉಪದ್ರವ ಕೊಟ್ರು ಒಂದಿನ ಹಿರಣ್ಯಕಶಿಪುನ್ ಸರ್ವೋತ್ತಮ ಅನ್ಲಿಲ್ಲ. ಅದು ದೀಕ್ಷೆ. ಅವರನ್ನ ಆಗಾಗ ನೆನೆಸ್ಕೊಳ್ತೇನೆ. ನಮ್ಮಪ್ಪ ಒಂದು ರಿಯಾಲಿಟಿ ಆಫ್ ದ ಲೈಫ್ ಏನಂದ್ರೆ, ಏನೇ ಇದ್ರು ಎಲ್ಲ ಬಿಟ್ಟು ಹೋಗೋದೇ. ಯಾವುದು ತೆಗೆದುಕೊಂಡಂತೂ ಹೋಗ್ಲಿಕ್ಕಾಗಲ್ಲ. ಹಾಗಾದ್ರೆ ನಮ್ಮ ಹಿಂದೆ ಬರುವಂಥದ್ದೇನು? ವಿದ್ಯಾ ಕರ್ಮ ಸುತ ಇತಿ ಅಂತ ಶ್ರೀಮದಾಚಾರ್ಯ ಅಂತ. ನಾನು ಗಳಿಸಿದ ಆಧ್ಯಾತ್ಮ ವಿದ್ಯೆ, ನಾನು ಮಾಡಿದ ಪುಣ್ಯ ಕರ್ಮಗಳು. ಪುಣ್ಯ ಪಾಪ ಎರಡೂ ಬರುತ್ತೆ. ಪುಣ್ಯ ಇದ್ರೆ ಒಳ್ಳೇದಾಗತ್ತೆ. ಸುತ ಇತಿ, ಒಳ್ಳೆ ಮಕ್ಕಳಿದ್ದರೆ ಅಪ್ಪ ಅಮ್ಮನಿಗೆ ಒಳ್ಳೆ ಗತಿಯನ್ನ ಮಾಡ್ತಾರೆ. ನಾವೇನೋ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನನ್ನ ಭಾಗ್ಯ ಇದು ಅನ್ನೋ ಕಾಲಕ್ಕೆ ಅವಳನ್ನು ಪ್ರಹ್ಲಾದರಾಜರು ಬಂದ್ರು. ನೀ ಏನಂತೆ ಪ್ರಹ್ಲಾದ? ತ್ವಯೈವ ದತ್ತಂ ಪದಮೈಂದ್ರ ಊರ್ಜಿತಂ. ನೀನೇ ಕೊಟ್ಟಿದ್ದು, ನೀನೇ ತಗೊಂಡ್ಯೋ, ಕಿತ್ಕೊಂಡೆ ಅನ್ಬೇಡ. ಕಡೆಯ ಆಪ್ಷನ್ ವಿಂಧ್ಯಾವಳಿ. ನೀ ಏನಂತೆ? ಅವಳು ಎಲ್ಲರನ್ನೂ ಮೀರಿಸ್ಬಿಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬಿಟ್ಲು. ಅವಳು, ಏನಮ್ಮ ನೋಡು, ಈ ಜಗತ್ತು ನಿನ್ನ ಆಟದ ಬಯಲು. ನನ್ನ ಗಂಡ ಅಪರಾಧ ಮಾಡಿಬಿಟ್ರು. ಏನು ಅಪರಾಧವೇ?
ನಂದು ಅನ್ಕೊಂಡಿದ್ದೇ ತಪ್ಪು. ನಂದು ಅಂತ ಏನೋ ಪೆದ್ದ ಪೆದ್ದಾಗ ಅನ್ಕೊಂಡ್ರು ಅಂದ್ರೆ ಅದರ ಓನರ್ ಬಂದಾಗ ಕೊಡೋದು ಬಿಟ್ಟು ದಾನ ಅಂತ ಕೊಟ್ಬಿಟ್ರಲ್ಲೋ, ಕಳ್ಳತನ ಮಾಡಿ. ನನ್ನ ಯಜಮಾನರು ದಾನವನ್ನ ಯಾರ ಮನೆಯಲ್ಲಿ ಕಳ್ಳತನ ಮಾಡಿದ್ರು ಅವ್ರಿಗೆ ಕೊಟ್ಟಾಗಲಿಲ್ಲ. ನರಕ ಆಗದಂತೆ ಮಾಡ್ತೀಯಾ? ಬ್ರಹ್ಮದೇವರಂದ್ರು, ಸ್ವಾಮಿ ಮನೆ ಮಂದಿ ಎಲ್ಲಾರು ಒಳ್ಳೆಯವರೇ ಅಲ್ಲೋ, ಈ ದಾನ ಧರ್ಮ ಮಾಡ್ಬೇಕಾದ್ರೆ ಎಲ್ಲಾರ್ಗೂ ಏಕಾಭಿಪ್ರಾಯ ಇರತ್ತೆ ಅಂತಲ್ಲ. ಗಂಡ ಹೆಂಡತಿಯಲ್ಲೇ ಭಿನ್ನಾಭಿಪ್ರಾಯ ಇರತ್ತೆ. ಗಂಡ ಹೆಂಡತಿ ಮಾಡಬೇಕು ಅಂದ್ರೆ ಮಕ್ಕಳು ಬೈತಾ ಇರ್ತಾರೆ, ಸೊಸೆ ಬೈತಾ ಇರ್ತಾರೆ. ಎಲ್ಲ ಕೊಟ್ಬಿಡಿ ನೀವು, ನಾವು ಆ ಕೊಬ್ಬರಿ ತುರಿದ ಮೇಲೆ ಅದನ್ನು ಕೊಡಿ, ಏನು ಚಿಪ್ಪು. ಈಗ ಅವರೊಂದನ್ನು ಇವರೊಂದನ್ನು ಈಗೆಲ್ಲ ಆಗತ್ತೆ. ಅಥವಾ ಹೇಗೂ ಕೊಡ್ತೀಯಾರಲ್ಲ ಅವ್ರ ಕಡೆ ಅವ್ರದ್ದು ಲಿಸ್ಟಲ್ಲಿ ಹಾಕ್ಬಿಡೋದು, ಇವ್ರಿಗೂ ಕೊಡ್ರಿ ಅಂತ. ಇವೆಲ್ಲವೂ ಭಿನ್ನಾಭಿಪ್ರಾಯ ಬರತ್ತೆ. ಆದ್ರೆ ಇವ್ರ ಮನೇಲಿ ಎಲ್ಲರೂ ಏಕಾಭಿಪ್ರಾಯ ಅಲ್ಲ. ಸ್ವಾಮಿ ಬಿಡಿಸ್ಬಿಡೋ, ನೀನೇ ದೊಡ್ಡ ಮಾತಾಡಿದೆ. ಏನಾಡಿದೇನಪ್ಪ? ಯತ್ಪಾದಯೋ ರಷಟದಿ ಸಲಿಲಂ ಪ್ರದಾಯ. ಯಾರ ಪಾದಕಮಲಗಳಲ್ಲಿ ಒಂದು ಉದ್ಧರಣೆ ನೀರೋ ಅಥವಾ ಒಂದೇ ಒಂದು ಗರಿಕೆ ಹುಲ್ಲೋ ಅರ್ಪಿಸಿದರೆ ಉದ್ಧಾರ ಮಾಡ್ತೇನೆ ಅಂತ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾ ರಮಣಗೆ ಅರ್ಪಿತಾವೆನಲು. ಒಂದೇ ಮನದಿ ಶ್ರೀ ಮುಕುಂದಾರ್ಪಣವೇನನು ಎಂದೆಂದು ವಾಸಿಪನ ಮಂದಿರದೊಳಗೆ. ಹೂವ ತರುವರ ಮನೆಗೆ ಹುಲ್ಲ ತರುವ. ಇಷ್ಟೆಲ್ಲ ಹೇಳಿ ಹೀಗೆ ಮಾಡಿದ್ರೆ ಗತಿ ಏನೋ? ದೇವರಂದ, ಬ್ರಹ್ಮ ಅವನ್ ಯಾಕೆ ಹಾಳು ಮಾಡ್ತೇನೋ? ಉದ್ಧಾರ ಮಾಡ್ತೇನೆ, ಮತ್ ತಲೆ ಮೇಲೆ ಪಾದ ಇಡ್ತೇನೆ, ಸುತಲ ಲೋಕದಲ್ಲಿ ಇಡ್ತೇನೆ, ಅವನ ಮನೆ ಮುಂದೆ ಕಾಯ್ತಾ ನಾನಿರ್ತೇನೆ. ಅಲ್ಲಿ ಯಜ್ಞಶಾಲೆಗೆ ಬಂದು ದೇವರೇ ಪೂರ್ಣಾವತಿ ಹಾಕ್ಸಿ ತಾತ ಮೊಮ್ಮಗಂಗೆ ಹೇಳಿದ್ರು, ನಿಮ್ಮನೆಗೆ ಹೋಗ್ರಿ ಸುತಲ ಲೋಕದಲ್ಲಿ. ಪ್ರಹ್ಲಾದರಾಜರಂದ್ರು, ದೈತ್ಯರು ಬಂದ್ರೆ ನಾವಿಬ್ರೇ ಆಗ್ತೀವೋ ನಮ್ಮಪ್ಪ, ನಾ ಇರ್ತೇನೆ, ನಿಮ್ಗೆ ಯಾರು ಉಪದ್ರವ ಕೊಡಬಾರ್ದು. ಇವತ್ತಿರ್ತೀನಿ, ನಾಳೆಯಿಂದ ಒಂದ್ ರೂಪ ನಿಮ್ಮನೆ ಮುಂದೆ ಡೆಪ್ಯುಟೇಷನ್. ಬಲಿಯ ಮನೆ ಮುಂದೆ ಬಾಗಿಲ ಕಾಯ್ದತೆ. ದಾಸರು ಒಂದ್ ಕಡೆ ಅಂತಾರೆ, ಏನು ವಿಚಿತ್ರವೋ ಭಗವಂತ, ಇವತ್ತು ಕೈ ಮುಗಿದ ನಿಂತ್ಯಾನಂತೆ ಸೆಕ್ಯೂರಿಟಿ, ಜಗತ್ತಿಗೆ ಸೆಕ್ಯೂರಿಟಿ ಇವನ ಮನೆ ಮುಂದೆ ನಿಂತ್ಯಾನ. ಇದು ಬಲಿ ಮಾಡಿದಂತ ದೊಡ್ಡ ಭಾಗ್ಯ ಅಂಥೇಳಿ ಇದಾದ ಮೇಲೆ ಮತ್ಸ್ಯಾವತಾರದ ಕಥೆಯನ್ನ ಹೇಳ್ತಾರೆ. ದೇವರು ಮತ್ಸ್ಯ ಕೂರ್ಮ ಇದೆಲ್ಲ ಯಾಕೆ ಅವತಾರ ಮಾಡಿದ್ದು? ಯಾವ ದೇಹವನ್ನ ತಗೊಂಡ್ರು ಜ್ಞಾನಾನಂದಾತ್ಮಕವಾದದ್ದು ಹೊಲಸಿಲ್ಲ. ಕೆಂಗಣ್ಣ ಮಿನನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ್ನ ಕೊಂದಾನ್ಮ್ಯಾಲ್. ಗುಂಗಾಡಿ ಸೋಮನ್ನ ಕೊಂದು ನಮರಂಗ ಬಂಗಾರ ದೊಡಲ ನೀಗಿತ್ತಾನ್ಮ್ಯಾಲ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಭಗವಂತ ಪುಟ್ಟ ಮೀನಾಗಿ ಸತ್ಯವ್ರತ ಅನ್ನೋ ರಾಜನಿಗೆ ಸಿಕ್ಕು ದೊಡ್ಡದಾಗಿ ಬೆಳೆದು ಇವತ್ತಿನಿಂದ 7ನೇ ದಿವಸ ಪ್ರಳಯ ಆಗತ್ತೆ. ಒಂದು ಪುಟ್ಟ ದೋಣಿ ಬರುತ್ತೆ, ಅದರಲ್ಲಿ ನೀನು ಕೂತ್ಕೋ, ಸಪ್ತರ್ಷಿಗಳು ಕೂತ್ಕೊಳ್ರಿ. ಪ್ರಳಯದ ಜಲದಿಯಲ್ಲಿ ಓಡಾಡುವುದು ಕಷ್ಟ, ಗಾಳಿ ಇರುತ್ತೆ. ನಾನು ಬರ್ತೇನೆ, ನನಗೊಂದು ಹಗ್ಗ, ಅದಕ್ಕೊಂದು ಹಗ್ಗ ಕಟ್ಕೊಳ್ರಿ. ಪ್ರೋಷ್ಟೀಶ ವಿಗ್ರಹ ಸುನಿಟ್ಟೇವನೋದ್ಧತ ವಿಶಿಷ್ಟಾಂಬುಚಾರಿ ಜಲಧೇ. ಕೋಷ್ಟಾಂತರಾಹಿತ ವಿಚೆಟ್ಟಾಗಮೌಘ ಪರಮಿಷ್ಟೀಡಿ ತತ್ವಮವಮ. ಇದು ವಾದಿರಾಜರು ಆಚಾರ ಅಂತಾರೆ. ಮತ್ಸಕ ರೂಪಲಯೋಧ ವಿಹಾರಿನ್ ವೇದ ವಿನೇತ್ರ ಚತುರ್ಮುಖ ವಂದ್ಯ. ಮತ್ಸ್ಯಕ ರೂಪ ಲಯೋದ, ಲಯೋದ ಅಂದ್ರೆ ಪ್ರಳಯದ ಉದಕ. ಅಲ್ಲಿ ವಿಹಾರಿನ್, ಯಾವುದೋ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಕೆರೆ ಅಲ್ಲ, ಪ್ರಳಯ ಕಾಲದ ಆ ಒಂದು ಜಲದಲ್ಲಿ ಓಡಾಡುವ ಹೇ ಭಗವಂತ, ನಿನಗೊಂದು ನಮಸ್ಕಾರ ಅಂತ. ಇದಾದ ಮೇಲೆ ಸೂರ್ಯ ಹಾಗೂ ಚಂದ್ರವಂಶದ ರಾಜರ ಕಥೆಯನ್ನ ಹೇಳಿ ಅಂತ. ನವಮಸ್ಕಂದದಲ್ಲಿ ಅದೇ ಸೂರ್ಯನ ಮಗ ವೈವಸ್ವತಮನು, ವೈವಸ್ವತನ ಮನುವಿನ 10 ಜನ ಮಕ್ಕಳು. ಇಕ್ಷ್ವಾಕು ನೃಗ ಶರ್ಯಾತಿ ದಿಷ್ಟ ದೃಷ್ಟ ಕರೂಷಕ ನರಿಷ್ಯಂತಂ ಪ್ರಶತ್ರಂಚ ನಾಭಾಗಂಚ ನಬಂಬಿಭು ಅಂತ ಮೊದಲು ಹುಟ್ಟಿದ್ದು ಒಂದು ವಸಿಷ್ಠರನ್ನ ಕರೆಸಿ ಯಜ್ಞ ಮಾಡಿದಾಗ ಗಂಡು ಬೇಕು ಅಂದ್ರೆ ಹೆಣ್ಣಾಗಿತ್ತು. ಅವಳು ಇಳಾದೇವಿ ಅಂತ, ಅದನ್ನೇ ಗಂಡು ಮಾಡಿದ್ರು ವಸಿಷ್ಠರು.
ಆ ಗಂಡಾದಾಗ ಸುದ್ಯುಮ್ನ, ಹೆಣ್ಣಾದಾಗ ಇಳೆ. ಸುದ್ಯುಮ್ನ ಎಲ್ಲೋ ಸುಕುಮಾರವನ ಅಂತ ರುದ್ರದೇವರ ಮನಕ್ಕೆ ಹೋದಾಗ ಎಲ್ಲ ಹೆಣ್ಣಾಗಿ ಬಿಟ್ಟು, ಆಮೇಲೆ 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು ಅಂತ ವ್ಯವಸ್ಥೆ ಮಾಡಿದ್ರು ರುದ್ರದೇವರು. ಯಾಕೋ ಸರಿ ಹೋಗ್ಲಿಲ್ಲ. ಅದಾದ್ಮೇಲೆ ರಾಜ್ಯ ಬಿಟ್ಟು ಹೊಟ್ಟೋದ. ನಂತರದಲ್ಲಿ ಬಂದವರ ಇಕ್ಷ್ವಾಕು, ನೃಗ, ಶರ್ಯಾತಿ, ದುಷ್ಟ ದೃಷ್ಟ, ಕರುಷಕಾನ್, ನರಿಷ್ಯಂತಂ ಮೃತದ್ರಂಚ, ನಾಭಾಗಂಚ ನಭಂಬಿಭು. ಅದರಲ್ಲಿ ನಾಭಾಗ ಅಂತ ಒಬ್ಬ, ನಾಭಾಗನಿಗೆ ಅಂಬರೀಷ ಅಂತ ಮಗ. ಏನು ನಾಭಾಗನ ಪುಣ್ಯ ಅಂದ್ರೆ ತಂದೆ ಮಾತು ಕೇಳ್ದ, ಅದೇ ಪುಣ್ಯ. ಈ ಅಣ್ಣ ತಮ್ಮಂದ್ರು ಆಸ್ತಿ ಹಂಚ್ಕೊಂಡು ಅವನು ಕೊಡ್ಲೇ ಇಲ್ಲ. ಕೇಳ್ದ, ನಂಗೆ ಕೊಡ್ಲೇ ಇಲ್ಲ. ನಿನಗೆ ವೇದ ಮಂತ್ರ ಗೊತ್ತಲ್ಲ, ಚೆನ್ನಾಗಿ ಹೋಗಿ ಯಾಗಶಾಲೆಯಲ್ಲಿ ಮರೀತಾರೆ ಮಂತ್ರವನ್ನ, ನೀನು ಪಾರಾಯಣ ಮಾಡು ಅಂತ ಮಾಡಿದಾಗ ಅವರು ಬಹಳ ಸಂತೋಷಗೊಂಡು ಯಜ್ಞದಲ್ಲಿ ಮಿಕ್ಕಿದ್ದೆಲ್ಲ ಕೊಟ್ರು. ಅದೆಲ್ಲ ರುದ್ರದೇವರು ಬಂದ್ರು, ನಮ್ಮದದು. ನಮ್ಮಪ್ಪ ಹೇಳ್ದ ನಂದು ಅಂತ ಕೇಳ್ಕೊಂಬ ಅಂದ್ರು. ಕೇಳಿ ಬಂದ, ನಮಸ್ಕಾರ ಮಾಡಿ ಬಾ ದೊಡ್ಡವರು, ನಮಸ್ಕಾರ ಮಾಡಿ ಕ್ಷಮಿಸಿ ನಿಮ್ಮದಂತೆ. ನಾ ತಗೊಂಡೇನ್ ಮಾಡ್ಲೋ, ತಗೊಂಡು ಹೋಗೋದು. ಅವರ ಅನುಗ್ರಹಕ್ಕೆ ಪಾತ್ರನಾಗಿದ್ದಕ್ಕೆ ಅಂಬರೀಷ ಎಂಥ ಯೋಗ್ಯತೆ ರೀ. ಅಂಬರೀಷನಂತ ಮಗ ಹುಟ್ಟಿದ, ನಾಭಾಗನ ಮಗ ಅಂಬರೀಷ. ಯಾಕೆಂದ್ರೆ ಋಷಿ ಮುನಿಗಳ ದೊಡ್ಡವರ ಯೋಗ್ಯರ ಸೇವೆ ಮಾಡಿದ್ರೆ ನಾವು ಕೇಳೋದೇ ಬೇಡ. ಅವನೇನ್ ಕೇಳಲಿಲ್ಲ ಒಳ್ಳೆ ಮಗ ಆಗ್ಲಿ ಅಂತ, ಸೇವೆಗೆ ದೇವರು ಕೊಟ್ಟ ಫಲ ಅಂತ. ನಾವು ಪ್ರಾಮಾಣಿಕವಾಗಿದ್ರೆ ದೇವರು ಕೊಡುವ ಫಲಗಳು ಹೇಗಿರುತ್ತೆ. ಏನ್ ಅಂಬರೀಷನ ಯೋಗ್ಯತೆ. ಸಪ್ತದ್ವೀಪಾಧಿಪತಿ ಆದ್ರೂ ದೇವ್ರ ಮನೆ ರಂಗೋಲೆ ತಾನೇ ಹಾಕೋಮನು, ದೇವ್ರ ಪಾತ್ರೆ ತಾನೇ ಒರೆಸ್ಕೊಂಬನು. ಇವತ್ತು ನಾವು ಮಾಡ್ಲಿಕ್ಕೆ ಹಿಂಜರಿತೀವಿ, ನಾವು ದುಡಿತೀವಿ, ಅವೆಲ್ಲ ಮಾಡಬಾರ್ದು. ಪುಣ್ಯಕ್ ಪೂಜೆ ಹೆಣ್ಮಕ್ಳು ಮಾಡಲ್ಲ ಅಂತ ನಾವು ಬಿಟ್ಟಿಲ್ಲ, ಇಲ್ಲಾಂದ್ರೆ ನೀವೇ ಚೇಸ್ಕೊಂಡ್ ಬಿಟ್ಬಿಡ್ತಾ ಇದ್ವಿ. ಇವೆಲ್ಲ ನಾವು ಮಾಡ್ಬೇಕಲ್ವೆಲ್ಲ. ಆದ ಮೇಲೆ ಇದೇ ವಂಶದಲ್ಲಿ ಶ್ರೀರಾಮಚಂದ್ರ ಸೂರ್ಯವಂಶದಲ್ಲಿ ಅವತಾರ ಮಾಡ್ಯ. ಅದಾದ ನಂತರದಲ್ಲಿ ಚಂದ್ರವಂಶವನ್ನ ಹೇಳಿ, ಚಂದ್ರನ ಮಗ ಬುಧ, ಬುಧನ ಮಗ ಪುರೂರವ, ಐಲ ಅಂತಾನು ಒಂದು ಹೆಸರು. ಅವನಿಗೆ ಊರ್ವಶಿ ಮದುವೆ ಆಗಿದ್ಲು, 59 ವರ್ಷ ಇದ್ದು ಅವಳು ಹೊಟ್ಟೋದ್ಲು. ಆಮೇಲೆ ಅಳತಾ ಕೂತಿದ್ದ. ಒಂದಿನ ಅವಳು ಬಂದು ಹೇಳಲ್ಲು, ನಿನ್ನೊಟ್ಟಿಗೆ ನಾನು 1 ದಿವಸ ಇರ್ತೇನೆ, ನಾನು ಗರ್ಭಿಣಿ ಆಗಿದ್ದೇನೆ, ಮಕ್ಕಳನ್ನೆಲ್ಲ ಹಡತರ್ತೇನೆ ಅಂತ. ಆಯು, ಶ್ರುತಾಯು, ಸತ್ಯ, ವಿಜಯ, ರಯ ಅಂತ 6 ಜನ ಮಕ್ಕಳು. ಅದನ್ನು ಕೊಟ್ಲು. ನಾನು ನಿನ್ನೊಟ್ಟಿಗೆ ಇರಬೇಕು ಪರ್ಮನೆಂಟ್ ಆಗಂದ್ರೆ ಏನ್ ಮಾಡ್ಬೇಕು, ನೀನು ಗಂಧರ್ವನಾಗಿ ಬಿಡು ಒಂದು. ಆಗೋದೇನು ಅದೇನು IAS ಎಕ್ಸಾಮ? ಇಲ್ಲ, ನೀನೊಂದು ಹೋಮ ಮಾಡು ಅಂತ ಅಗ್ನಿಯನ್ನ ಕೊಟ್ಲು. ಅವಳು ಮಕ್ಕಳನ್ನ ಇಟ್ಟು ಅವನು ಬರೋದ್ರಲ್ಲಿ ಅಗ್ನಿ ಆರಿಸ್ಬಿಟ್ಟಿದ್ದು. ಅಲ್ಲೊಂದು ಶಮಿ ವೃಕ್ಷ ಆಗಿತ್ತು. ಶಮಿ ವೃಕ್ಷದ ಟೊಂಗೆಯನ್ನ ತೆಗೆದುಕೊಂಡು ಬಂದು ಚೆನ್ನಾಗಿ ಕಡೆದು ಬೆಂಕಿಯನ್ನು ಉತ್ಪಾದನೆ ಮಾಡಿ ಉದ್ಧಾರ ಆದ ಅಂಥೇಳಿ. ಇದಾದ ಮೇಲೆ ಅವನ ಮಗನೇ ಆಯು, ಅಂದ್ರೆ ಪುರೂರವನ ಮಗ ಆಯು, ಆಯುವಿನ ಮಗ ನಹುಷ, ನಹುಷನ ಮಗನೇ ಯಯಾತಿ, ಯಯಾತಿಯ ಮಗನೇ ಯದುರಾಜ. ಯದುರಾಜನ ಮನೆಯಲ್ಲೇ ಅವತಾರ ಮಾಡಿದ್ದು ಸಾಕ್ಷಾತ್ ಕೃಷ್ಣ. ಅದು ಕಲಿಯುಗದಲ್ಲಿ ಅವನ ಆರಾಧನೆ ಹೆಚ್ಚು. ಅದನ್ನ ವಿಸ್ತಾರವಾಗಿ ಹೇಳ್ತೀರಾ? ಯಾಕೆ ಕೃಷ್ಣಂದೇ ಕೇಳ್ತಾ ಇದ್ದಿ? ನಮ್ಮ ಹಿರಿಯರಿಗೆ ತುಂಬಾ ಉಪಕಾರ ಮಾಡ್ಯಾನ. ನಾನ್ ನಂಬೋದು ಹೇಗೆ? ಪಂಡ್ರಪುರಕ್ಕೆ ಹೋಗ್ರಿ ಗೊತ್ತಾಗತ್ತೆ. ನೀವು ನಂಬ್ತೀರಿ, ನೀವು ಎಲ್ಲಾರು ನಂಬ್ತಾರೆ. ಪಂಡ್ರಪುರಕ್ಕೂ ಕೃಷ್ಣಂಗೂ ಏನು ಸಂಬಂಧ? ಟೊಂಕ ನೋವು ಬಂದು ಅಲ್ಲಿ ನಿಂತು ಬಿಟ್ಯಾನಂತೆ. ನಾವು ಅಲ್ಲೇವಾ? ಇನ್ ದಯಮಾಡಿ ಕೆಲಸ ಹೇಳ್ಬೇಡ್ರಿ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿದ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ಈ ಚಂದ್ರವಂಶದಲ್ಲೇ ಪರಶುರಾಮ ದೇವರ ಅವತಾರ ಆಗಿದೆ. ಆ ಚರು ವ್ಯತ್ಯಾಸ ಮಾಡಿ ಜಮದಗ್ನಿ ಋಷಿಗಳು ಒಬ್ಬರ ಮನೆಯಲ್ಲಿ ಹುಟ್ಟಿದ್ರೆ ವಿಶ್ವಾಮಿತ್ರರು ಇನ್ನೊಬ್ಬರ ಮನೆಯಲ್ಲಿ, ಮುಂದೆ ಆ ಜಮದಗ್ನಿ ಋಷಿಗಳ ಮನೆಯಲ್ಲೇ ಪರಶುರಾಮ ದೇವರ ಅವತಾರ ಆಗಿದೆ. ಕೃಷ್ಣನ ಅವತಾರದ ಬಗ್ಗೆ ಇವನು ಇಂಟ್ರೊಡಕ್ಷನ್ ಕೊಡ್ತಾ ಸಾವಿರಾರು ಲಕ್ಷ ಎಲೆಯನ್ನ ಎತ್ತಾನೆ. ಎಲೆಗೋ ಮಾಡೋದು ಕಷ್ಟ ರೀ. ಎಲೆ ಮೇಲಿನ ಚೆನ್ನಾಗಿ ಎತ್ತಬಹುದು, ಎಲೆ ಎತ್ತೋದೆ ಪ್ರಾಣ ಹೋಗೋದು. ಈ ಗೋಮ ಅದು ಹೊಟ್ಟೋಗಿದೆ ಗೋ. ನಮ್ಮ ಸ್ವಾಮಿ 1 ಲಕ್ಷ ಜನದ ಎಲೆಯನ್ನ ಎತ್ತಾನೆ. ಇನ್ನು ಅರ್ಜುನನ ಸಾರಥ್ಯ ಮಾಡಿದ. ಪಾಂಡವರು ಉಳಿದಿದ್ದೇ ಇವನಿಂದ. ಮೊದಲು ಯುದ್ಧ ಮಾಡಲ್ಲ ಅಂದ್ರೆ ಭಗವದ್ಗೀತಾ ಉಪದೇಶ ಮಾಡಿ ಯುದ್ಧಕ್ಕೆ ಅವನಿಗೆ ಮಾರಲ್ಸ್ ಹೇಳಿಕೊಟ್ಟ. ಅದಾದ ಮೇಲೆ ಆಗಾಗ ಏನೇನೋ ಹುಚ್ಚು ಪ್ರತಿಜ್ಞೆ. ಅಭಿಮನ್ಯುವನ್ನು ಸಂಹಾರ ಆದಾಗ ಹೇಳ್ದ, ನಾನು ನಾಳೆ ದಿವಸ ಜಯದ್ರಥನನ್ನ ಕೊಲ್ಲಿಲ್ಲ ಅಂದ್ರೆ ನಾನು ಸೂರ್ಯಾಸ್ತದೊಳಗೆ
ಕೊಲ್ಲಕ್ಕಾಗಲಿಲ್ಲ ಅಂದ್ರೆ ಕುಂಡದಲ್ಲಿ ಹಾರ್ಕೋತೇನೆ. ದೇವರಂದ ಇದನ್ನ ಯಾವನ್ ಕೇಳಿದ್ನೋ? ಸ್ವಾಮಿ ನೀನಿದೆಯಲ್ಲ ಈಡೇರಿಸು ಅಂತ. ಮಾರನೇ ದಿವಸ ಬೆಳಗ್ಗೆನೆ ಯುದ್ಧ ಪ್ರಾರಂಭ ಆಗಬೇಕು. ದ್ರೋಣಾಚಾರ್ಯರು ನಿಂತಿದ್ದಾರೆ. ಚಕ್ರವ್ಯೂಹ, ಇನ್ನೊಂದು ಶಕಟಾಬ್ಜ ವ್ಯೂಹ, ಪದ್ಮವ್ಯೂಹ. ಒಳಗ ಅಪರಾಣೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ದೇವರಂದ ಬಾಣ ಗಿಣ ಬಿಡಬೇಡ, ಯಾಕೆಂದ್ರೆ ನಾನು ಆಸಾಮಿಗೆ 15ನೇ ದಿನ ಕೊಟ್ಟಿರೋದು, ಸಾಯಲ್ಲ ಅವರು. ಮತ್ತೇನ್ ಮಾಡ್ಲಿ? 2 ಬಾಣ ಅವ್ರ ಪಾದ ಹತ್ರ ಬಿಡು, ನಮಸ್ಕಾರ ಅನ್ನು, ಆಶೀರ್ವಾದ ಮಾಡ್ತಾರ, ಹೊಟ್ಟೋಗೋಣ. ಅಷ್ಟೇ ಮಾಡ್ಬಿಟ್ಟು ದುರ್ಯೋಧನ ಹೊಡ್ಕೊಂಡ್ಬಿಟ್ಟ. ನಿಮ್ಮನ್ನ ನಂಬಿ ಇಲ್ಲಿ ನಿಲ್ಲಿಸ್ದೆ, ನೀವು ಬಂದವನ್ನೆಲ್ಲ ಹಿಡ್ಕೋತೀರಿ ಅಂದ್ರೆ ಯಾರನ್ ಬೇಡ ಅವ್ರನ್ನ ಬಿಟ್ರಿ. ಶಿಷ್ಯ ವಾತ್ಸಲ್ಯ ಅಂದು. ಅದೇ ನಮ್ ಪ್ರಾಣ ಹೋಗತ್ತೆ ಅಂತ. ಮಧ್ಯಾಹ್ನದವರೆಗೂ ಯುದ್ಧ ಆಗಿದೆ, ಯಾರೂ ಸಿಕ್ಕಿಲ್ಲ. ಎಲ್ಲೋ ಜಯದ್ರಥ, ಎಲ್ಲೋ ಅರ್ಜುನ, 100 ಮೈಲಿ ದೂರ. ಸರಿ, ದೇವರಂದ ಒಂದು ಇದನ್ನ ಬಿಡಪ್ಪ, ಒಂದು ಸರೋವರ ಆಗಲಿ, ಕುದುರೆಗಳೆಲ್ಲ ಬಳಲಿದೆ, ಅದಕ್ಕೆಲ್ಲ ಹುಲ್ಲು ತೆನ್ಸಿ ದೇವರು ಅದಕ್ಕೆ ಫಸ್ಟ್ ಏಡ್ ಮಾಡಿ ಮತ್ತೆ ಗಟ್ಟಿಮುಟ್ಟಿ ಆದ್ರು. ಮತ್ತೆ ಯುದ್ಧ ಪ್ರಾರಂಭ ಆಗಿದೆ. ಸೂರ್ಯಾಸ್ತ ಆಗೋ ಸಮಯ, ಸಿಗಲೇ ಇಲ್ಲ ಜಯದ್ರಥ. ದೇವರು ಕತ್ತಲನ್ನ ನಿರ್ಮಾಣ ಮಾಡಿಬಿಟ್ಟು, ಕತ್ತಲಾಯ್ತು. ಅರ್ಜುನ ಕುಂಡದಲ್ಲಿ ಹಾರ್ಕೋಬೇಕು. ಕೃಷ್ಣನು ಅಂದ ಹಾರ್ಕೋ. ದುರ್ಯೋಧನ ಬಂದ ಹಾರು ಹಾರು, ಜಯದ್ರಥನ ಕರೀರಿ ಎಂದು. ಬಂದ ಕೂಡಲೇ ದೇವರಂದ ಬಿಡು ಬಾಣವನ್ನ. ಸ್ವಾಮಿ ಸೂರ್ಯ ಇಲ್ಲ, ಅಸ್ತ ಇಲ್ಲ, ನಾ ಇದೇನು, ಬಿಡು ಬಾಣ. ಅವನ ತಲೆ ಹಾರಿ ಹೋಯ್ತು. ಅದು ತುಂಬಾ ದೂರ ಹೋಗ್ಬೇಕಾಗಿತ್ತು. ಪಾಶುಪತಾಸ್ತ್ರಕ್ಕೆ ಎಕ್ಸ್ಟ್ರಾ ಎನರ್ಜಿ ತುಂಬಿಸಿಕೊಂಡು ಬಂದು ದೇವರು ಇಂಥ ಕಡೆ ಬಿಡು ಅಂತಂದ. ಬಿಟ್ಟ. ಅವರ ಅಪ್ಪನ ತೊಡೆ ಮೇಲೆ ಬಿತ್ತು. ನನ್ನ ಮಗನ ತಲೆಯನ್ನ ನೆಲಕ್ಕೆ ಹಾಕಿದವರ ತಲೆ 1000 ಹೋಳಾಗ್ಲಿ ಅಂತ ಅವನೊಂದು ವರ. ಈಗ ಅವನೇ ಅಪ್ಪ ಮಗ ಇಬ್ರು ಒಟ್ಟಿಗೆ ಕೃಷ್ಣಾರ್ಪಣ. ಇದು ದೇವರು ಮಾಡಿದ ಉಪಕಾರ. ನಿಂಗೇನ್ ಮಾಡಿದಾನ ಹೇಳು? ನಮ್ಮ ತಾಯಿಯ ಗರ್ಭದಲ್ಲಿದ್ದಾಗೆ ನಾನು ಸಾಯ್ಬೇಕಾಗಿತ್ತು. ದೇವರು ಒಳಗೆ ಹೊಕ್ಕು ರಕ್ಷಣೆ ಮಾಡಿದಾನ. ನನ್ನ ತಾಯಿ ಪ್ರಾರ್ಥನೆ ಮಾಡಿಲ್ಲ. ಉತ್ತರೆಯ ಗರ್ಭದಲ್ಲಿ ಉತ್ತಮೋತ್ತಮನು ಜನಿಸೆ, ಸುಟ್ಟು ಸುಳಿವ ಅಸ್ತ್ರದಿಂದ ಪರೀಕ್ಷಿತನನು ಕಾಯ್ದ ಲೋಕಭರಿತನೋ ರಂಗ ಅನೇಕ ಚರಿತನು. ತುಂಬಾ ಸಂತೋಷ. ಇಲ್ಲೆಲ್ಲ 1000 ಜನ ಇದ್ದಾರೆ. ಅವ್ರಿಗೆಲ್ಲ ಏನಾದ್ರೂ ಉಪಯೋಗ ಇದೆಯಾ? ಯಾರ್ಯಾರು ಉಸಿರಾಡ್ತಾರೋ ಅವ್ರಿಗೆಲ್ಲ ಇದೆ. ಒಳಗೆ ಪುರುಷ ರೂಪದಿಂದ, ಹೊರಗೆ ಕಾಲರೂಪದಿಂದ ಇದ್ದಾನೆ. ಅವನ ಕತೆ ಹೇಳಿ. ತುಂಬಾ ಸಂತೋಷ. ನಿಂಗೇನು ಹಸಿವಾಗಿಲ್ವಾ? ಯಾಕೆ ಸ್ವಾಮಿ ಅಂದ. ಹಸಿವಾದ್ರೆ ಏನು ತೋಚಲ್ಲೋ, ಹೊಟ್ಟೆ ಹಸ್ದಾಗ ಪುರಾಣ ಅಂದ್ರೆ ಬೇಜಾರೆ. ಏನೋ ಏಕಾದಶಿ ಕೇಳ್ತೀವ್ರಿ, ದ್ವಾದಶಿ ಪಾಲನೆ ಬದಲು 12 ಸ್ಕಂದ ಭಾಗವತ ಹೇಳ್ಬಿಟ್ಟು ಒಟ್ಟಿಗೆ ಸಾಯಂಕಾಲ ನರಸಿಂಹಾವತಾರ ಆಚಾರ ಅಂದ್ರೆ ಈಗ ನನ್ನ ಮೇಲೆ ಆಗತ್ತೆ, ಮೊದಲು ಬಡಿಸು ಅಂತ. ಮೊದಲು ಹೊಟ್ಟೆಗೆ ಬೇಕು. ಬುಭುಕ್ಷಿತಂನ ಪ್ರತಿಭಾತಿ ಕಿಂಚಿತ್. ಇಲ್ಲ ನಿಮ್ಮ ಬಾಯಿಂದ ಬರ್ತಾ ಇರೋ ಹರಿಕಥಾಮೃತವನ್ನ ಪಾನ ಮಾಡಿಬಿಟ್ಟೆ ಅಂತ. ಸರಿ, ಭೂದೇವಿಗೆ ಭಾರ ಹೆಚ್ಚಾಗಿ ಬ್ರಹ್ಮದೇವರನ್ನ ಬೇಡದ್ಲು, ಕಮ್ಮಿ ಮಾಡುವಂತ. ಬ್ರಹ್ಮದೇವರು ನಮ್ಮಪ್ಪನ ಹತ್ರ ಬಾ ಅಂತೇಳಿ ಅಲ್ಲಿ ಕರೆದುಕೊಂಡು ಹೋಗಿ ಕ್ಷೀರ ಸಮುದ್ರ ತೀರದಲ್ಲಿ ಪ್ರಾರ್ಥನೆಯನ್ನು ಮಾಡ್ಯ. ಬ್ರಹ್ಮಾದಿ ದೇವತೆಗಳು ದೇವರಂದ ನಾನು ಅವತಾರ ಮಾಡ್ತೇನೆ ಅಂತ ಆನಂದ ಆಯ್ತು. ಎಲ್ಲ ದೇವತೆಗಳನ್ನ ಕುರಿತು ಬ್ರಹ್ಮದೇವರಂದ್ರು. ಪರಮಾತ್ಮ ಅವತಾರ ಮಾಡ್ತಾನೆ, ಕೆಲವರು ಮೊದಲು ಕೆಲವರು ಆಮೇಲೆ ಅವತಾರ ಮಾಡ್ರಿ. ಸರಿ, ಪರಮಾತ್ಮ ಭೂಲೋಕದಲ್ಲಿ ಅವತಾರ ಮಾಡಲಿಕ್ಕೆ ವಸುದೇವ ದೇವಕಿ ಅಂತ ಕಶ್ಯಪ ಅದಿತಿಯರು ಅವರೇ ಅವತಾರ ಮಾಡಿದ್ರು. ಅವರ ಮನೆಯಲ್ಲಿ ಆಗೋದೊಂದು ಬ್ರಹ್ಮದೇವರೆಲ್ಲ ವರ ಕೊಟ್ಟಿದ್ರು. ವಸುದೇವ ದೇವಕಿಯ ವಿವಾಹ ಕಂಸ ಅನ್ನೋನು ಮಾಡ್ತಾ ಇದ್ದ. ಅಶರೀರವಾಣಿ ಆಯ್ತು. ಇವಳಲ್ಲಿ ಹುಟ್ಟೋ 8ನೇ ಮಗು, ನಿನ್ನನ್ನು ಕೊಲ್ಲತ್ತೆ, ತಕ್ಷಣ ಕತ್ತಿ ಎಳೆದು ಕೊಂದೇ ಬಿಡ್ತೇನೆ ಅಂದ. ಆಮೇಲೆ ವಸುದೇವ ಕೂಲ್ ಡೌನ್ ಅಂದ. ಅಲ್ಲೋ ಯಾವತ್ತಿದ್ರು ಸಾಯ್ತಿ, ಇವಳನ್ ಕೊಂದ ಏನ್ ಮಾಡ್ತಿ? ಅವೆಲ್ಲ ಪುರಾಣ, ನಾವು ಬೇಡ ಕೊಲ್ಲೋದೆ. ಹಾಗಾದ್ರೆ ಮಕ್ಕಳನ್ನ ಅರ್ಪಿಸ್ತೇನೆ ಬಿಡು ಅಂದ. ಜೈಲಲ್ಲಿ ಇಟ್ಟ. ಒಂದೊಂದೇ ಮಗು ಆಯ್ತು. 6 ಮಕ್ಕಳನ್ನ ಕೊಂದ ಹಾಕದ. 7ನೇದೇ ಶೇಷದೇವರಂತ. ಯಾಕೆ? ನೀ ಹೋಗಲ್ಲಿ ಕೂತಿರೋ, ಆಮೇಲೆ ನಾನು ಬರ್ತೇನೆ. ಎಲ್ಲ ಸ್ವಚ್ಛ ಮಾಡಿ ರಂಗೋಲೆ ಎಲ್ಲ ಹಾಕಿರು. ಸ್ವಾಮಿಗಳು ಮನೆಗೆ ಭಿಕ್ಷೆಗೆ ಬಂದ್ರೆ ಮೊದಲು ಅವ್ರು ಬರಲ್ಲ, ಸ್ಟಾಫ್ ಬರೋದು. 6 ಗಂಟೆಗೆ ಸ್ಟಾಫ್ ಬಂದು ಮನೆಯಲ್ಲಿದ್ದ ಫರ್ನಿಚರ್ನೆಲ್ಲ ಹೊರಗೆ ಹಾಕಿ, ಮನೆಯವ್ರನ್ನು ಹೊರಗೆ ಹಾಕಿ ಆಮೇಲೆ ಮಂಟಪ ಹಾಕೋದು. ಬೆಳಗ್ಗೆನೆ ಸ್ವಾಮಿಗಳು ಬಂದು ಕೂತ್ರ ಗತಿ ಏನು? ಹಾಗೆ ನಮ್ಮ ದೇವರು ಕೊಟ್ಟು ಕಳ್ಸಂದಂತ. ನೀವು ಹೋಗಿರೋ, ಆಮೇಲೆ ನಾ ಬರ್ತೇನೆ. ಅಲ್ಲೆಲ್ಲ ತಿಂಡಿ ತೀರ್ಥ ವ್ಯವಸ್ಥೆ ಮಾಡು. ಇನ್ನು ನಮ್ಮ ಬದ್ರಿ ಯಾತ್ರೆ ಇದ್ದಾಗ ಮಡಿವಂತರದು ಒಂದು 50 ಡಬ್ಬ ತಗೊಂಡು ಹೋಗ್ತೀವಿ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಅಯ್ಯೋ, ತಿಂದಾಮ್. ಇದು ಬಸ್ಸಲ್ಲಿ ತಿನ್ಬೇಕೆ ಒಂದಿಷ್ಟು. ಪುಟ್ಟ ಅವಲಕ್ಕಿ, ತೆಳು ಅವಲಕ್ಕಿ, ಹುಬ್ಬಳ್ಳಿ ಅವಲಕ್ಕಿ, ಕೆಟ್ಟ ಅವಲಕ್ಕಿ. ಕೇಳಿದವರು ಕೊಡೋದು ಕೆಟ್ಟ ಅವಲಕ್ಕಿ.
ಹೀಗೆಲ್ಲ ವ್ಯವಸ್ಥೆ ಇರುತ್ತೆ. ಇದು ನಮ್ಮ ಸ್ವಾಮಿನೇ ಮಾಡಿದ್ದು. ಆಮೇಲೆ ಆ ಗರ್ಭದಲ್ಲಿರೋ ಶೇಷನನ್ನ ಎಳೆಸಿ ಸಂಕರ್ಷಣ ಅಂತ ಇನ್ನೊಂದು ಕಡೆ ರೋಹಿಣಿಯ ಗರ್ಭದಲ್ಲಿಟ್ಟು ತಾನು ಬಂದು ಕೂತ. ಏನು ಕಳೆಯೋ ದೇವಕಿ ಮುಖದ ಮೇಲೆ, ದೇವರೇ ಕೂತ್ರೆ. ಸಾ ದೇವಕಿ ಸರ್ವ ಜಗನ್ನಿವಾಸ ನಿವಾಸ ಭೂತ ನಿತರಂಬಿರೇಜೇ. ಫಳ 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 ಹೊಡೆದೋಗ್ತಾ ಹೇಳ. ಕಂಸನಿಗೆ ಇದೇ ಮಗು ನನ್ ಕೊಲ್ಲೋದು ಅನ್ಸಿದೆ. ಬ್ರಹ್ಮಾದಿಗಳು ಒಂದು ಸ್ತೋತ್ರ ಮಾಡ್ಯಾರ. ಸತ್ಯೋರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಉತ್ತಮವಾದ ಜ್ಞಾನ ಆನಂದಗಳೇ ದೇಹವಾಗಿ ಉಳ್ಳವನು, ಆದ್ದರಿಂದ ಸತ್ಯವ್ರತ. ಸತ್ಯಪರ ಪಂಚಭೂತ ವಿಲಕ್ಷಣ, ಆದ್ದರಿಂದ ಸತ್ಯಪರ. ತ್ರಿಸತ್ಯ ಮೂರು ವೇದ ಪ್ರತಿಪಾದ್ಯ. ಸತ್ಯ ಯೋನಿ ಸತ್ಯಭೂತವಾದ ಜಗತ್ತನ್ನ ಹಡೆದವನು. ಸತ್ಯ ನಿಹಿತಂ ಅದರಲ್ಲಿ ಪ್ರವೇಶ ಮಾಡಿದೆ. ಸತ್ಯಚ್ಚ ಸತ್ಯಂ ಮುಕ್ತಿಯೋಗ್ಯರಿಗೆ ಮೋಕ್ಷ ಕೊಡಿಸೋನು. ಸತ್ಯನೇತ್ರ ಸತ್ಯಭೂತವಾದ ಜಗತ್ತಿಗೆ ನೇತಾರ. ಸತ್ಯಾತ್ಮಕ ಪ್ರಳಯ ಕಾಲದಲ್ಲಿ ಬ್ರಹ್ಮಾಂಡವನ್ನೇ ನುಂಗುವವನು ನೀನು. ಏಕಾಯನೋ ಸೋದಿಫಲಸ್ತ್ರಿಮೂಲ ಚತುರಸ ಪಂಚಶಿಫ ಷಡಾತ್ಮ ಸಪ್ತತ್ವಘಟ್ಟ ವಿಟಪೋ ನವಾಕ್ಷ ದಶಚ್ಛದಿ ದ್ವಿಕೋಕ್ಯಾದಿ ವೃಕ್ಷ. ಜಯವದ ಈ ಮನತನಕ್ಕೆ ಬಿಡು 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 ಮನ ಸಂಶಯವ. ಈ ಶ್ಲೋಕದ್ದೇ ತರ್ಜಮೆ ಅದು ಪುರಂದರದಾಸರು. ಬುಡುಬುಡುಕೆ ಹಾಳು. ಇದೇನಂದ್ರೆ ಒಂದು ಮರ, ಎರಡು ಹಣ್ಣು, ಮೂರು ಬೇರು, ನಾಲ್ಕು ರಸ, 5 ಬಿಳಲು, 6 ವಿಕಾರ, 7 ತೊಗಟೆ, 8 ರೆಂಬೆ, 9 ಕೊಟರೆ, 10 ಎಲೆ, 2 ಹಕ್ಕಿ, ಉಣ್ಣೋ ಹಕ್ಕಿ, ಒದ್ದಾಡ್ತಾ ಇದೆ, ನೋಡುವ ಹಕ್ಕಿ ಸುಖವಾಗಿದೆ. ಅದನ್ನೇ ಅಂತಾರೆ. ಜಯವದ ಈ ಮನತನಕ್ಕೆ ಬಿಡು 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 ಮನ ಸಂಶಯಮ. ಜಗವೆಂಬೋ ಗಿಡ ಹುಟ್ಟಿ ತಣ್ಣ, 3 ಬುಡದ ಗಿಡ ಕೇಳಣ್ಣ. ಹಣ್ಣುಗಳೆರಡು 5 ಹಣ್ಣಿನೊಳಗೆ 4 ರಸವು, ಬಿಳಲು 5 5 6 ಬಗೆಯ ವಿಕಾರ ಕೇಳು, 7 ಬಗೆಯ ಕೆಂಗಲು ಬಣ್ಣ, ರೆಂಬೆಗಳೆಂಟು 5 ಅಕ್ಷಬೋಧಕ್ಕೆ 9 ಎಲೆಗಳು 10 5 ಹಕ್ಕಿಗಳೆರಡು ಕೂಡ ಇದ್ದಾವೆ. ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ. ಉಣ್ಣೋ ಹಕ್ಕಿ ಬಡವಾಗೈತೆ, ಉಣ್ಣದ ಹಕ್ಕಿ ಬಲವಾಗೈತೆ. ಬಿಡು 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 ಮನ ಸಂಶಯ ಶುಕನಂ ಹಕ್ಕಿ ಹೇಳುತ್ತದಪ್ಪ. ಅವನು ಉಸಿರು ಬಿಡದೆ ಆ ಬುಡುಬುಡುಕೆ ಅವನು ಮಾತಾಡಿದಾಗ ನಾವು ಹೇಳಬೇಕಿದೆ. ತುಂಬಾ ಉದ್ದ ಇದೆ, ಆಮೇಲೆ ನಮ್ಮ ಉಸಿರು ನಿಂತು ಹೋದ್ರೆ ಕಷ್ಟ ಅಂತ ಆಗಾಗ ಉಸಿರು ಬಿಡ್ತೇವೆ. ನಮ್ಮ ದೇಹವೇ ಒಂದು ಮರ. ಒಂದು ಮರ ಮಾಡುವ ಕರ್ಮ 2 ಬಗೆ. ಒಂದು ಸಕಾಮ, ಇನ್ನೊಂದು ನಿಷ್ಕಾಮ. ಸಕಾಮ ಕರ್ಮ ಮಾಡಿದರೆ ಒಂದು ಫಲ, ನಿಷ್ಕಾಮ ಮಾಡಿದರೆ ಒಂದು ಫಲ. 3 ಬೇರು, ಸತ್ವಗುಣ, ರಜೋಗುಣ, ತಮೋಗುಣವೇ ಈ ದೇಹಕ್ಕೆ ಬೇರು. ಹಣ್ಣಿನೊಳಗೆ 4 ರಸ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದೇನಾಗತ್ತೆ? ದೇವರು ಕೇಳ್ತಾನೆ, ಡಿಸ್ಟ್ರಿಬ್ಯೂಷನ್ 3+1 ಮಾಡ್ಯಾನ. ಸಕಾಮ ಕರ್ಮ ಮಾಡಿದರೆ 3 ರಸ, ನಿಷ್ಕಾಮ ಕರ್ಮ ಮಾಡಿದರೆ ಒಂದೇ ರಸ, ಮೋಕ್ಷ ಅನ್ನೋ ರಸ ಕೊಡ್ತಾನೆ. ನಮ್ಮನ್ನ ಕೇಳ್ತಾನೆ, ಸೇಮ್ ರೇಟ್ ಸಾರ್, ನಿಮಗೆ 3 ಬೇಕೋ ಒಂದೇ ಸಾಕು ಅಂತ. ಸೇಮ್ ರೇಟ್ ಅಂದ್ರೆ 3 ಕೊಟ್ಬಿಡಿ, ವೇಸ್ಕೋ ನಾಯನ ಅಂತ ಹಾಕಿಟ್ಬಿಡ್ತಾನೆ. ಅಲ್ಲೇ ಮೋಸ ಹೋಗ್ತೇವೆ. ಅಲ್ಲ, ಮೋಕ್ಷ ಕೇಳಿದ್ರೆ ಇದು ಬರತ್ತಾ? ಮೋಕ್ಷ ಕೇಳಿದ್ರೆ ಮಿಕ್ಕಿದ್ದೆಲ್ಲ ತಾನಾಗೆ ಬರುತ್ತೋ? ಸುರಿಸ್ತಾನೆ ದೇವರು. ವೈದಿಕ ಪದವಿಯ ಐದಿಸುವವಗೆ ಲೌಕಿಕ ಐದಿಸುವುದು ಬಲು ಖ್ಯಾತೆ. ಮೈದುನ ಗೊನಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯೇ ಅನುಭವವೋ. ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಮೋಕ್ಷ ಕೊಡುವ ದೇವರಿಗೆ ಇದೇನು ದೊಡ್ಡದು? ಎಲ್ಲವೂ ತಾನಾಗೆ ಬರುತ್ತೆ. ಐಹಿಕವಾದ ಸಂಪತ್ತನ್ನ ಬೇಡ ಅಂದ್ರೂ ಕೊಡ್ತಾನೆ. ಇಷ್ಟೆಲ್ಲ ಸ್ತೋತ್ರ ಮಾಡಿ ಕಡೆಗೆ ಅವಳನ್ನ ಸಮಾಧಾನ ಮಾಡ್ತಾನೆ. ನಮ್ಮಮ್ಮ, ನೀ ಭಯಪಡಬೇಡ, ದಿಷ್ಟಾಂಬತೆ ಕುಕ್ಷಿಗತ ಪರಪ್ಪುಮಾನ್. ನಮ್ಮನ್ನೆಲ್ಲ ರಕ್ಷಣೆ ಮಾಡೋ ದೇವರು ನಮ್ಮ ಅಪ್ಪ ಕೂತಿಯಾನೆ. ಏನ ಆನಂದವು! ಸರ್ಟಿಫೈ ಮಾಡಿದವರು ಬ್ರಹ್ಮದೇವರು. ಅಪರೂಪ ಗರ್ಭಿಣಿಯಾಗಿ ಗಂಡೇ ಬೇಕು ಅನ್ನೋರಿಗೆ ಸ್ಕ್ಯಾನ್ ಮಾಡಿ ನಮ್ಮವರೇ ಡಾಕ್ಟ್ರು, ಇನ್ನು ಹೊಟ್ಟೆಯಲ್ಲಿ ಗಂಡೇ ಇದೆ ಕೃಷ್ಣನ್ ತರ ಅಂದ್ರೆ ಅಯ್ಯೋ ಆ ತಾಯಿಯನ್ನು ಹಿಡಿಲಿಕ್ಕೆ ಆಗಲ್ಲ. 2 ಫ್ಲೂಟು 4 ಹ್ಯಾಟು ತಂದೆ ತರ್ತಾಳ ಆ ಕೂಸ್ಗೆ. ಅಂಥದ್ದು ಸರ್ವೋತ್ತಮನಾದ ದೇವರು ಅಂತ ಜೀವೋತ್ತಮನಾದ ಬ್ರಹ್ಮದೇವರ ಸರ್ಟಿಫಿಕೇಟ್. ಕಾಯ್ತಾ ಕೂತ್ಯಾಳ. ನಿಶೀತೆ ತಮ ಉದ್ಭೂತೆ
ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾತ್ರಯ ಪ್ರಾದುರಾಸೀತ್ ಯಥಾ ಪ್ರಾಚ್ಯಾಂ ದಿಶೇಂದುರಿವ ಪುಷ್ಕಲ. ದೇವರು ಪ್ರಾದುರ್ಭೂತನಾಗಿದ್ದಾನೆ ರಾತ್ರಿ 12 ಗಂಟೆ. ಹೇಗಿದ್ದ ನಮ್ಮ ದೇವರು? ನೀಲಮಾಣಿಕ್ಯದ ಪುತ್ಥಳಿಯೋ ನವರತುನದ ಹೊಳಪೋ ಆ ಮಹಾಲಕುಮಿ ಮಾಡಿದ ಪುಣ್ಯನಿಧಿಯೋ ವಿಜಯ ವಿಠ್ಠಲರೇಯನ ನೋಡಿದರು ಆಗ ಕೊಂಡಾಡಿದರು ಆಗ. ವಿಜಯ ವಿಠ್ಠಲರೇಯನ ಕೊಂಡಾಡಿದರು ಆಗ. ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ ಇಂದಿರೆ ರಮಣ ಗೋವಿಂದ ಆನಂದದಿ ಬಂದ ಮನ್ಮಾನಸಕ್ಕೆ. ಥಳಥಳಿಸುವ ನವರತ್ನ ಕಿರೀಟವು ಕೊಳೆವ ಮಕರ ಕುಂಡಲ ಧ್ವಜವು ತುಳಸಿ ಮಾಲೆ ವನಮಾಲೆ ಎಂದೊಪ್ಪುತ ಬಲು ತೇಜಸ್ವಿಗೆ ತೇಜೋಮಯನಾದ ಹರಿಬಂದ ಮನ್ಮಾನಸಕ್ಕೆ. ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷ್ಮಂಗಲ ಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರಹ ವೈಢೂರ್ಯ ಕಿರೀಟ ಕುಂಡಲ ತ್ರಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಮುದ್ದಾಮ ಕಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ದೇವರನ್ನು ನೋಡಿದ 7 ವರ್ಷದ ಕೂಸು, ಮೈ ತುಂಬ ಬಂಗಾರ, ಅದ್ಭುತ ಬಾಲಕ ಅಂತ. ಸತ್ಯಧರ್ಮರಂದ್ರು ಅದ್ಭುತ ಬಾಲಕ ಯಾಕೆ? ಕಾ ಅಂದ್ರೆ ಬ್ರಹ್ಮ, ಕಯೇವ ಬಾಲಃ ಯಸ್ಯ ಸಹ ಬಾಲಕಃ. ಬ್ರಹ್ಮನನ್ನೇ ಮಗನಾಗಿ ಉಳ್ಳವನು ಇವನು ಅಂದ್ರೆ ಬ್ರಹ್ಮದೇವರಿಗೆ ಪಿತಾಮಹ ಅಂತ ಕರೀತಾರೆ. ಆ ಪಿತಾಮಹನ ಅಪ್ಪ ಇವನು ಪ್ರಪಿತಾಮಹ, ಆದ್ರೂ ಪುಟ್ಟದಾಗಿದ್ದಾನೆ, ಆದ್ರಿಂದ ಅದ್ಭುತ ಬಾಲಕ. ನೋಡಿ ಆನಂದ ಆಯಿತು. ತಂದೆ ತಾಯಿ ಇಬ್ಬರು ಸ್ತೋತ್ರ ಮಾಡ್ಯಾರ. ನಾಳೆ ದಿವಸ ಕೃಷ್ಣನ ಬಾಲಲೀಲೆಗಳನ್ನ ನೋಡುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.